ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಈ ದೇವಿ ಮಾತ್ಮೆಯವರ ತಾಯಿ ಜಗನ್ಮಾತೆ ಜಗಜ್ಜನನಿ ಈ ಹೃದಯ ಮಂದಿರದಲ್ಲಿ ಅಧಿಷ್ಠಾನ ರೂಪವಾಗಿ ಕುಂತಂತ ಜಗನ್ಮಾತೆ ಇದೆ. ಇನ್ನು ನಿರೂಪಣೆ ಕೊಡ್ತಾ ಇದ್ದ ಅಂತ ಕೇಳಿದ್ರೆ ಪುಣ್ಯಾತ್ಮರೇ 11ನೇ ಅಧ್ಯಾಯದಲ್ಲಿ ಹಿಮಾಲಯ ಪರ್ವತದಲ್ಲಿರುವಂತಹ ಜಗನ್ಮಾತೆ ಜಗದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಯಾರನ್ನು ಹೋಗಿ ತರುತ್ತಾರ ಅಂತ ಕೇಳಿದ್ರ ಧೂಮಲೋಚನ. ಈ ಧೂಮಲೋಚನ ಅಂದ್ರ ಬಹಳ ಭರಾಟೆ ಇರುವಂತ ಧೂಮಲೋಚನ. ಇವು ರಾಕ್ಷಸರೊಳಗ ಅತಿ ಕೆಟ್ಟ ರಾಕ್ಷಸ. ಅಂದ್ರ ಇವ ದೃಷ್ಟಿ ತಗದ್ ನೋಡಿದ್ರ ಎಷ್ಟೋ ಜನ ಸತ್ತು ಹೋಗ್ಬೇಕ. ಇಂಥ ಧೂಮಲೋಚನ ಹೋಗಿ ಸುಂಬ ಏನ್ ಹೇಳ್ತಾರ, ಕೇಳು ಆ ಸ್ತ್ರೀಗಳನ್ನ ಕೇಳು. ಏನಂತ ಕೇಳಂದ್ರ, ನೀನು ಶುಂಭ ನಿಶುಂಭರು ಕಲಿಲಾಕ ನೀನು ಕಳಿಸ್ಯಾರ, ನೀನು ಬಂದ್ರೆ ಕರ್ಕೊಂಡು ಬಾ, ಇಲ್ಲ ಅಂದ್ರೆ ಮುಂಡೆಯನ್ನ ಹಿಡಿದು ಕೈ ಕಾಲ ಕಟ್ಟಿ ಜಕ್ಕೊಂಡು ಬಾ ಅಂತ ಹೇಳಿದ್ರಂತ. ಶುಂಭ ನಿಶುಂಭ ಧೂಮಲೋಚನ ಸ್ತ್ರೀಗಳೇ ನಿನ್ನನ್ನು ಮಾತಾಡಿಸಬೇಕಂತ ಕೇಳಿದ. ಸ್ತ್ರೀಗಳೇನಂದ್ರ ಜಗನ್ಮಾತೆ ಜಗಜ್ಜನನಿ ನೀನು ಕೇಳಬೇಕಂತ ಅಂದಮೇಲ ನಾ ಹೇಳ್ಬೇಕಾಗ್ತದ, ಏನ್ ಕೇಳ್ತಿ ಕೇಳಂದಾಗ ಧೂಮಲೋಚನ ಹೇಳಿದ, ನನ್ನ ಶುಂಭ ನಿಶುಂಭರು ರಾಜರೊಳಗ ಅತಿ ದೊಡ್ಡ ರಾಜ. ನಮ್ಮ ರಾಜ ಏನ್ ಹೇಳ್ತಾರಲ್ಲ ಅದೇ ಜಗತ್ತಿನೊಳಗ ಆಗ್ತತಿ, ಮೂರು ಲೋಕದೊಳಗೂ ಆಗ್ತತಿ. ಯಾಕಂದ್ರ ಸೂರ್ಯನಂತೆ ನಡೆದವನು ಇವನ ಆಜ್ಞೆಯಿಂದ ಈ ಜಗತ್ತಿನೊಳಗೆ ಏನು ಮಾತಾಡೋದು ಅಂತ ಹೇಳಿದವ ಧೂಮಲೋಚನ. ಆ ಜಗನ್ಮಾತೆ ಜಗಜ್ಜನನಿ ಏನ್ ಹೇಳ್ತಾಳ ಅಂದ್ರ, ಆಯ್ತ ಕರೆಪ್ಪ, ಅವ ಶುಂಭನ ಅದನಲ್ಲ, ನಿನ್ನ ರಾಜ ಬಹಳ ದೊಡ್ಡ ಧೀರನ ಅದನಲ್ಲ, ಅವನ ಕಳಿಸ್ಬಿಡಂತ ಜಗನ್ಮಾತೆ ಕೇಳ್ತಾಳ. ಧೂಮಲೋಚನ ಅಂತಾನ, ನಿನ್ನ ಸಣ್ಣ ವಿಷಯಕ್ಕ, ನಿನ್ನ ಸ್ತ್ರೀಯ ವಿಷಯಕ್ಕ ಅಂತ ರಾಜ ಎದಕ್ಬೇಕು, ಅಂತ ಶುಂಭ ಎದಕ್ಬೇಕು? ನೀನು ಅಕಸ್ಮಾತ್ ಬರ್ಲಿಲ್ಲ ಅಂದ್ರ ನಿನ್ನ ಕಟ್ಟಿ ಜಪ್ಕೊಂಡು ಹೋಗ್ತೇನೆ ಅಂದ ಧೂಮಲೋಚನ. ಅವಾಗ ಜಗನ್ಮಾತೆ ಹೇಳ್ತಾಳ, ಬೇಡ, ನಿಮ್ಮಂತವ್ರು ಎಷ್ಟೋ ಆಗಿ ಹೋಗ್ಯಾರ ನನ್ ಮುಂದ. ರಶಿಲೂಮ, ಚಿಕ್ಷಸೂರ, ಬಿಡಾಲ, ಋದುಗ್ರ, ಸುಗ್ರೀವನ ಹೋಗ್ಯಾನ. ಇಷ್ಟೆಲ್ಲಾ ದೈತ್ರು ಬಂದ ನೀಯಂತ ಸ್ತ್ರೀಯರು ಅಂತ ಓಡ್ ಹೋಗ್ಯಾರ, ಆದ್ರೆ ನೀವು ವಿಚಾರ ಮಾಡ ಅಂತ ಹೇಳಿದ್ರು. ಆದ್ರೂ ಇವೇನಂದ ಧೂಮಲೋಚನ, ಅವರು ಬಹಳ ಸಣ್ಣ ವ್ಯಕ್ತಿಗಳು, ನಾವ್ ವ್ಯಕ್ತಿ ಒಳಗ ಬಹಳ ಮಿಗಿಲಾದ ದೊಡ್ಡ ವ್ಯಕ್ತಿ ಅಂದಾರೆ ಧೂಮಲೋಚನ. ಅಂದ್ರ ಇಲ್ಲೇನಂತಂದ್ರೆ ಪುಣ್ಯಾತ್ಮರೇ, ನಮ್ಮಲ್ಲಿ ಶಕ್ತಿ ಎಷ್ಟಿರ್ತದ, ನಮ್ಮಲ್ಲಿ ಸತ್ಯ ಎಷ್ಟಿರ್ತದ, ನಮ್ಮಲ್ಲಿ ಜ್ಞಾನ ಎಷ್ಟಿರ್ತದ, ನಾವೆಷ್ಟು ಜ್ಞಾನಿಗಳಿದ್ರು ಎಷ್ಟು ಶಕ್ತಿಗಳು ಅಂತ ಇದ್ರು ಕೂಡ ಇಲ್ಲಿ ಹೆಂಗಿರ್ಬೇಕಂದ್ರ ನಾವ್ ಬಹಳ ಅತಿ ಸಣ್ಣವರಂಗ ಕಾಣಬೇಕಂತ. ಧೂಮಲೋಚನ ಹೇಳಿದ, ನಾ ಬಹಳ ಅತಿ ದೊಡ್ಡವನಂತ ಬಲಾಢ್ಯ ತಾನ ಹೇಳ್ಕೊಂಡ. ಆದ್ರೂ ಜಗನ್ಮಾತೆ ಎಷ್ಟು ಹೇಳಿದ್ರು ಕೂಡ ಕೇಳಿಲ್ಲ. ಧೂಮಲೋಚನ, ನಾನು ಒಂದು ಮಾತು ಹೇಳ್ತೇನೆ, ಆ ಮಾತನ್ನ ಕೇಳಿಂದ. ಯಾರಿಗೆ? ಜಗನ್ಮಾತೆಗೆ ಹೇಳಂತಂದಾಗ, ನನ್ನ ಶುಂಭ ನಿಶುಂಭ ರಾಜರು ಅತಿ ರಾಜರು, ಆ ಶುಂಭನ ನಿಮ್ ಮದುವೆ ಆಗೋ, ನೀ ರಾಣಿ ಆಗ್ತಿ ಅಂತ ಹೇಳಿದ್ರು. ನೀವ್ ರಾಣಿ ಆಗ್ತಿ ಅಂದಾಗ ಆ ತಾಯಿ ಹೇಳ್ತಾಳ, ನಿನ್ನ ಶುಂಭನ ನಾ ಮದುವೆ ಆಗ್ತೇನೆ, ಆಗುದಿಲ್ಲ ಅಂತ ನಾ ಏನ್ ಹೇಳಲ್ಲ, ಆಗ್ತೇನೆ ಕರೆ. ಆದ್ರೆ ನಂದೊಂದ ಆಜ್ಞೆ ಅದ, ನನಗೊಂದ್ ಏನ ಸೃಷ್ಟಿ ಅದ ಅಂತಂದ್ರ, ನನ್ನ ಪ್ರಾರಂಭದೊಳಗೆ ಏನೈತಿ ಅಂತ ಕೇಳಿದ್ರ, ನನ್ನ ಒಳಗ ನನ್ನ ಕೂಡ ಯಾರು ಯುದ್ಧ ಮಾಡ್ತಾರ, ಯುದ್ಧದೊಳಗ ಯಾರು ಜಯಶಾಲಿ ಆಗ್ತಾರ, ಅವರನ್ನ ನಾ ಮದುವೆ ಆಗುದದ ಮತ್ ಹೋಳಿಗೆ ಹೇಳೋ ಸಿಂಹಗಂದು. ಅವಾಗ ಧೂಮಲೋಚನ ಏನ್ ಮಾಡಿದ ಅಂದ್ರ, ಆ ತಾಯಿ ಮೊಂಡೆಯನ್ನು ಹಿಡಿಬೇಕಂತ ಹೋದ. ಆ ಜಗನ್ಮಾತೆ ಏನ್ ಮಾಡಿದಲ್ರಿ,
ಎಡಗಾಲಿಗೆ ಒಂದು ಒದ್ರ ಏನೋ ಮಾಡಿದ್ರಿ, ಇದ್ದಲ್ಲೇ ಸುಟ್ಟು ಭಸ್ಮ ಆಗಿ ಹೋದ ದುಮ್ಮಲೋಚನ ಇದ್ದಲ್ಲೇ ಸುಟ್ಟ ಭಸ್ಮವಾಗಿ ಹೋದ. ಈ ದುಮ್ಮಲೋಚನ ಎಷ್ಟೋ ಕಡಲಾಡಿದ್ರು ಏನದ, ನಾನು ಅನ್ಲಿಕ್ಕೆ ಹೋಗಿ ನೋಡ್ರಿ ಏನಂತ ಹೇಳಿದ, ಸುಮ್ಮ ಯಾರು ಬರ್ಲಿಲ್ಲ ಅಂದ್ರ ಜಪ್ಕೊಂಡ್ ಬಂದ್ಬಿಡ್ರಿ, ಅಂದ್ರೆ ಏನೋ ಸ್ವಲ್ಪ ಯಾರೊಳಗೆ ನ್ಯಾಯ ಆತಂದ್ರ ಜಪ್ಕೊಂಡ್ ಬಂದ್ಬಿಡ್ರಿ, ಅವ್ನ ಕಟ್ಟಿ ಬಿಡ್ರಿ, ಹೊಡೆದ್ ಬಿಡ್ರಿ. ಇದೆಲ್ಲ ಯಾರ ಬಾಯಾಗಿರ್ತಂದ್ರ ದೈತ್ಯರ ಬಾಯಿಯೊಳಗಿರ್ತಂತಿ ಮಾತು. ಇದು ದೈತ್ಯರ ಪ್ರಯೋಗದೊಳಗೆ ದೈತ್ಯರ ಮಾತಂತೀವಲ್ಲ. ಹೆಂಗಿರ್ಬೇಕಂದ್ರ ಬಹಳ ಸಣ್ಣವರಾಗಿರ್ಬೇಕು. ಯಾರೊಂದು ತಪ್ಪು ತಡೆಯನ್ನು ಮಾಡಿದ್ರು ಕೂಡ ಅದನ್ನ ತಿದ್ದುಪಡಿಯನ್ನು ಮಾಡ್ಕೊಂತ ಬುದ್ಧಿ ಬರ್ಬೇಕಂತ ಪುಣ್ಯಾತ್ಮರೇ. ಇಲ್ಲೇ ಬ್ರಹ್ಮ ವಿಷ್ಣು ಮಹೇಶ್ವರರು. ಲಯಕರ್ತ ಯಾರು? ವಿಷ್ಣು. ಸೃಷ್ಟಿಕರ್ತ ಬ್ರಹ್ಮ. ಅಂತ್ಯಕರ್ತ ಶಂಕರ ಭಗವಾನ್. ಆದ್ರೆ ಏನಂತಂದ್ರ ಬ್ರಹ್ಮ ವಿಷ್ಣು ಹೇಳಿದಂತೆ ಅಂತ್ಯಕರ್ತವನ್ನ ಅಂತ್ಯಕ್ಕಾಗಿ ನಾವು ಶಿವನ ಕೊಟ್ಟೇವಿ. ಆದ್ರೆ ಶಿವ ಅಕಸ್ಮಾತ್ ಆಗಿ ನಮ್ಮನ್ನ ಸುಟ್ಟು ಬಿಟ್ರ ಅನ್ನಂತು. ಶಿವ ನಮ್ಮನ್ನ ಸುಟ್ಟು ಬಿಟ್ರೆ ಏನ್ ಮಾಡೋದು? ಅವಾಗ ಬ್ರಹ್ಮ ಕೇಳಿದಂತ ನಮ್ಮನ್ನ ಸುಟ್ಟು ಬಿಟ್ರೆ ಏನ್ ಮಾಡೋದಪ್ಪ ಅಂತೀವಿ. ಹಂಗಾರ ಏನ್ ಮಾಡೋದಂತ ವಿಷ್ಣು ಅಂತ ನಿನ್ನ ಎಷ್ಟು ತಾಕತ್ತಿನ ಹೊರ ಆದಾಗ ತಾಕತ್ತಿನ ಹೊರದಿಂದ ಬ್ರಹ್ಮನ ಸುಟ್ಟು ಬಿಡ ನೋಡೋಣ ಅಂತ. ಅವಾಗ ಶಿವಪುರಾಣದೊಳಗೆ ಹೇಳ್ತಾರೆ. ಇದೆ ಶಿವಪುರಾಣದೊಳಗ ಇದನ್ನ ಪ್ರಥಮವಾಗಿ ಹೇಳ್ತಾರೆ ಪುಣ್ಯಾತ್ಮರೇ. ಯಾವಾಗ ಬ್ರಹ್ಮನ ಸೃಷ್ಟಿ ಮಾಡುವಂತ ಬ್ರಹ್ಮನ ಬರೀ ಉಗಿಯಿಂದ ಒಮ್ಮೆ ಉಗಿದ್ರೆ ಬೆಂಕಿಯಿಂದ ಬ್ರಹ್ಮನ ಸುಟ್ಟ ಹಾಕಿ ಬೂದಿ ಹಾಕ್ತಂತೀರಿ ಬ್ರಹ್ಮ. ಅವಾಗ ಬ್ರಹ್ಮ ಬೂದಿ ಆದ. ಅವಾಗ ಏನಂದ, ನೋಡು ಬ್ರಹ್ಮನ್ನ ನಾ ವಿನಾಶ ಮಾಡಿದೆ, ಬ್ರಹ್ಮ ಬೂದಿ ಹಾಕಿ ಹೋದ. ಆದ್ರೆ ಸೃಷ್ಟಿ ಮಾಡೋರು ಯಾರು? ಸೃಷ್ಟಿ ಮಾಡೋರು ಬೇಕಲ್ಲ. ಸೃಷ್ಟಿಕರ್ತ ಬ್ರಹ್ಮ ಅನಿಸಿಕೊಂಡಾನ. ಅವಾಗ ಏನಂದ ಆ ಶಿವ, ಹೊಳ್ಳಿ ಹೋಗಿದ್ದು ಕೂಡ ಅಂದ್ರ ಬ್ರಹ್ಮ ಹೆಂಗಿದ್ದ ಮತ್ತು ಹಂಗೆ ಎದ್ದು ಬಂದ. ಹಂಗಾರೆ ವಿಷ್ಣುವಿನ ತಾಕತ್ ಎಷ್ಟೈತೆ ಅಂತ ನೋಡ ಆರಂಭಿಸಿದ್ರು. ವಿಷ್ಣುವಿನ ಸುಟ್ಟು ಬೂದಿ ಆದ. ಯಾರ ಕಡ್ತಕ್ಕ? ಶಿವನ ಕಡ್ತಕ್ಕ. ಅಂದ್ರೆ ಶಿವ ಎಂತವನದಾನಂದ್ರ ಅಂತ್ಯಕರ್ತ ಶಿವನದಾನ. ಶಿವ ಏನ್ ಮಾಡಿದ, ಆ ವಿಷ್ಣುವಿನ ಹೋಗಿದಾಗ ವಿಷ್ಣುವಿನ ಸುಟ್ಟು ಬೂದಿ ಆದ. ಅಂದ್ರೆ ಏನ್ ಹೇಳ್ತಾರಂದ್ರ ಎಂತವನು ಶಿವ ಅಂದ್ರ ಬೇಕಾದಂತ ಜ್ಞಾನಿ ಅದಾನ. ನಾವು ಬಹಳ ಪಂಡಿತರದೇವ ಅಂತ ಯಾರಂದಾರ, ಇಂಥವ್ರನ್ನ ಸುಡು ತಾಕತ್ ಯಾರಲ್ಲಿ ಇತ್ತಂದ್ರ ಶಿವನಲ್ಲಿ ಇತ್ತಂತ. ಯಾವಾಗ ವಿಷ್ಣುವಿನ ಹೋಗಿದ್ರೆ ಕೂಡ ವಿಷ್ಣುವಿನ ಸುಟ್ಟು ಬೂದಿ ಆದ. ಯಾವಾಗ ಸುಟ್ಟು ಬೂದಿ ಆದ? ಬ್ರಹ್ಮಂದ ವಿಷ್ಣು ವಯಾಕರ್ತ. ನಾನ್ ಇಲ್ಲಕ್ಕೂ ನಡಿತೈತಿ, ನೀನ್ ಇಲ್ಲಕ್ಕೂ ನಡಿತೈತಿ. ವಿಷ್ಣು ಬೇಕು. ವಿಷ್ಣು ಅಂದ್ರೆ ಹರಿ ಅಂದ್ರ ಜಗದ್ಮಾತೆ ಅನಿಸಿಕೊಂಡ ತಾಯಿ ರೂಪ ಅನಿಸಿಕೊಂಡಂತವ. ವಿಷ್ಣು ಸಾಮಾನ್ಯ ಅಲ್ಲ. ಇವು ಎಷ್ಟ ಸಗುಣ ರೂಪದವಂದ್ರ ಬಾಳ ಸೇವ ಮೂರ್ತಿ. ಇವನ್ ಏನ್ ಮಾಡೋದಂದ್ರ ನೀ ಸೃಷ್ಟಿ ಸಂದಾಗ ಒಳ್ಳೆ ಹುಡುಗಿದ ಶಿವ ಏನ್ ಮಾಡಿದಾರೆ ಬ್ರಹ್ಮ. ಶಿವ ಹುಡುಗಿದಾಗ ವಿಷ್ಣು ಎಲ್ಲಿಂದ ಆ ಭೂಮಿಯಿಂದ ಮತ್ತ ಸೃಷ್ಟಿಸ್ತವಾದ. ವಿಷ್ಣು ಹೊರಗೆ ಬಂದ, ಶಿವ ನಿನ್ನ ಶಕ್ತಿ ಪವರ್ ಬಹಳ ಅದ. ಸಿಟ್ಟೊಳಗ ಯಾರು ಸಿಟ್ಟು ಬಂದ್ರಂದ್ರ ಬ್ರಹ್ಮ ಸಿಟ್ಟದ ಅಂತ ಹೇಳಿದ್ರು. ಯಾವಾಗ ನಿನ್ನ ಗುಣ ಎಂತದೈತಿ, ನೀ ಎಂತ ಸಣ್ಣವನದಿ, ನಿನ್ನ ಸಗುಣ ರೂಪ ಯಾವ್ದಂತ ಕೇಳಿದ್ರ ಇಲ್ಲೇ ತನ್ನ ಯಾರ ಭೃಗು ಋಷಿ ಮಹಾರಾಜ್, ಭೃಗು ಋಷಿ ಯಾರನ್ನ ಎದಿಗೆ ಹೋದಾರಿ? ವಿಷ್ಣುವಿನ ಎದಿಗೆ ಹೋದ ಭೃಗು ಋಷಿ. ಇವದ್ರು ಕೂಡ ಏನ್ ಮಾಡಿದ್ರೆ ಇಲ್ಲೇ ಸಿಟ್ಟ ಮಾಡ್ಕೊಂಡಿಲ್ಲ ವಿಷ್ಣು ದೇವ. ಆ ಭೃಗು ಋಷಿಗಂತಾರ, ಗುರುವರೇ ನೀವು ಬಹಳ ದೊಡ್ಡ ಮಾತರು, ನಂದು ವಜ್ರ ಶರೀರ ಇದ್ದಂತೆ ನನ್ನ ಶರೀರ, ಇಂಥದಕ್ಕೆ ನೀವು ಹೊತ್ತು ನಿಮ್ಮ ಪಾದ ತಡ್ಕೊಂಡಂದ್ರ ನೀವು ಬಹಳ ದೊಡ್ಡವ್ರು ಅಂದ್ರು. ಯಾರಂದ್ರಿ ಮಾತನ್ನ? ವಿಷ್ಣು ದೇವನ. ಯಾಕಂದ್ರೆ ಇಲ್ಲಿ ಏನ್ ಹೇಳ್ತಾರಂದ್ರ ನೋಡಿ, ಒಂದ್ ಮಾತುಗಳು 2 ವರ್ಷದ ಕಥೆ. ನಾವು ಕಾಲುಗಿಂತ ಕಾಲುಂಗ್ರ ಇಸ್ಕೊರಪ್ಪ, ಕಾಲುಗಿಂತ ಕಾಲುಂಗ್ರ ತಕ್ಕೊಳ್ಬೇಕು ಅಂತಾರಿಲ್ಲ. ಹಂಗೆ ಯಾವಾಗ ವಿಷ್ಣುವಿನ ಎದಕ್ಕೆ ಭೃಗು ಋಷಿ ಹೋದಾಗ ವಿಷ್ಣು ಏನ್ ಮಾಡಿದ, ನಿನ್ನ ಕಾಲಂದ್ರ ಇದು ಜಗತ್ತಿನ ಚರಣ, ಗುರು ಅನ್ನೋ ಶಬ್ದ ಬಹಳ ದೊಡ್ಡದೈತಿ, ನೀವು ಬಹಳ ಪುಣ್ಯಾತ್ಮ. ನಮಗ್ ಬರೀ ಯಾರು ಅಕಸ್ಮಾತ್ ಆಗಿ ಒಂದು ಮಾತು ಮಾತಾಡಿದ್ರ ಆ ಸಿಟ್ಟ ನಮಗ್ ತಡ್ಕೊಳಕ್ ಆಗೋದಿಲ್ಲ.
ತನ್ನ ಲಯಕರ್ತ ವಿಷ್ಣು, ಆ ಲಯಕರ್ತನ ವಿಷ್ಣುವಿಗೆ ಭೃಗುರಿಸಿ ತನ್ನ ಎಡಗಾಲಿಗೆ ಒದ್ರ ಅವ್ನು ಹೆಂಗ ತಡ್ಕೊಂಡಿರ್ಬೇಕು, ಅವ್ರು ಎಷ್ಟು ಸರಳ ಮೂರ್ತಿ ಆಗಿರ್ಬೇಕಂತ ಹೇಳಿ. ಇಂಥ ಸರಳ ಮೂರ್ತಿ ಆದಂತ ವಿಷ್ಣು ದೇವನಂದ ನಿನ್ನ ಪಾದ ಅಂದ್ರ ಅದು ಶ್ರೇಷ್ಠ ಪಾದ, ನೀನು ನನ್ನ ಎಡಿಗೋದ್ರೆ ನೀ ತಡ್ಕೊಂಡೆ ಅಂದ್ರೆ ನೀ ಬಹಳ ದೊಡ್ಡ ಧೀರದೀಪ ಅಂತೇಳಿ ಆ ಭೃಗುರಿಸಿ ಕಾಲಿಚ್ಕಾಕತ್ತಂತ್ರಿ ವಿಷ್ಣುದೇವ. ಭೃಗುರಿಸಿ ಕಾಲು ಇಚ್ಚುಗುತ್ತ ಏನ್ ಮಾಡಿದಾರಿ, ಅವನ ಕಾಲಾಗ ಒಂದ ಕಣ್ಣಿತ್ತಂತ, ಅದು ಗರ್ವಿನ ಕಣ್ಣ. ಆ ಕಣ್ಣಿಂತ್ರ ಏನ್ ಕಾಣ್ತಿತ್ತು ಅಂದ್ರೆ 14 ಲೋಕದೊಳಗ ಏನಾಯ್ತು ಅದು ಎಲ್ಲಾ ಕಾಣ್ತಿತ್ತು. ಯಾರ ಆ ಭೃಗುರಿಸಿ ಕಾಲ ಕಣ್ಣಿರುವಂತ ಆ ಕಣ್ಣಿನಿಂದ ಅವಾಗ ವಿಷ್ಣು ದೇವ ಏನ್ ಮಾಡಿದ, ನೀವು ಬಹಳ ದೊಡ್ಡವ ಅಂತೇಳಿ ಕಾಲು ಹೆಚ್ಚುಕೊಂತ ಆ ಕಣ್ಣ ತಕೊಂಡ ಪಾರಾದ. ಯಾವಾಗ ಕಣ್ಣ ತಕೊಂಡ ಪಾರಾದ ಅವಾಗ ಗರ್ವವನ್ನು ಅಂತದ ಇಳಿತು. ಅಂದ್ರೆ ಇಲ್ಲಿ ಮನುಷ್ಯನಿಗೆ ಅರಿವಾಗುತ್ತಾನ, ಗರ್ವ ಹೊರಗೆ ಹೋಗುದಿಲ್ಲ. ಮನುಷ್ಯನಿಗೆ ಏನಾಗಬೇಕು, ಮೊದಲ ಅರಿವಾಗ್ಬೇಕಂತ. ಅರಿವಾಗಿಲ್ಲ ಅಂದ್ರ ಗರ್ವ ಹೊರಗೆ ಹೋಗುದಿಲ್ಲ. ಅದ ನಮಗ್ ಯಾವಾಗ ಅರಿವಾಗ್ತತಿ ಅವಾಗ ಗರ್ವ ಹೊರಗೆ ಹೋಗ್ತದಂತ. ಯಾವಾಗ ಅರಿವಾಗ್ತು, ಗರ್ವಿನ ಕಣ್ಣ ತಕ್ಕೊಂಡಾಗ ಯಾರಿಗೆ ಅರಿವಾಗ್ತು, ಭೃಗುರಿಸಿಗೆ ಅರಿವಾಗ್ತು. ಎಂತಪ್ಪ ಅಂತಂದ್ರ ಲಯ ಖರಿತ ಬಹಳ ದೊಡ್ಡ ಪುಣ್ಯಾತ್ಮದ ಅಲ್ಪಾಯು. ಯಾವಾಗ ಭೃಗುರಿಸಿ ಏನ್ ಮಾಡಿದ್ರು, ವಿಷ್ಣು ದೇವನಿಗೆ ಕೈ ಮುಗಿದ್ರು. ಯಾಕೆ ಕೈ ಮುಗಿದ್ರು, ನಾನು ಒದ್ದೆ ಒಂದು ಮಾತು ಬರಲಿಲ್ಲ, ಒಂದು ಸಿಟ್ಟನ್ನು ಫಲ ಬರಲಿಲ್ಲ. ಅಂದ್ರ ಸಿಟ್ಟನ್ನು ಅಳೆದು ಹಾಕು, ಒಳ್ಳೆ ಗುಣವನ್ನ ನಿನ್ನಲ್ಲೇ ಜ್ಞಾನ ಪರಿವರ್ತನದೊಳಗ ಅದನ್ನ ಗಟ್ಟಿಯಾಗಿ ಹಿಡಿ ಅಂತ ಹೇಳಿದ್ರು. ನಮ್ಮಲ್ಲಿ ಎಷ್ಟು ಜ್ಞಾನ ಮಾಡ್ತೇವೆ, ಎಷ್ಟು ವೇದಾಂತ ಹೇಳ್ತೇವೆ, ಆಗ ಸಿಟ್ಟನ್ನ ನಾವು ತೆಗೆದು ಹಾಕಾಡ್ತೀವಿ ಇವತ್ತಿನೊಳಗೆ. ಅದಕ್ಕೆ ಏನಂತಾರ, ಆ ಸಿಟ್ಟು ಅನ್ನೋದು ಏನದ ಅಂದ್ರ ದೈತ್ಯ ಕುಲಕ್ಕ ಮೀಸಲಾಗ್ತದ ಅಂತ ಹೇಳ್ತಾರೆ. ಇವರು ದೈತ್ಯ ಕುಲಕ್ಕ ಮೀಸಲಾಗ್ತದ. ಆ ಸಿಟ್ಟನೇ ಯಾವಾಗ ಇರ್ಬೇಕ್ರಿ, ಸಿಟ್ಟ ಇರಬಾರ್ದಂತೂ ಅಲ್ಲ. ಮತ್ತೆ ಸಿಟ್ಟು ಇರ್ಲಿಲ್ಲ ಅಂದ್ರೆ ಹೆಂಗೈತಿ ಗೊತ್ತಂದ್ರೆ, ಜನ ಬಾಳ ಒಂದು ಹಾವು ಕುಂತಿತ್ತಂದ್ರೆ ದಾರಿಗೆ ಹಾವು ಕುಂತಿತ್ತು. ಅದೇನ್ ಮಾಡ್ತಿತ್ತು ಅಂದ್ರೆ ಎಷ್ಟೋ ಜನ ಕಡಿದ ಅವ್ರಿಗೆ ಬೆನ್ನ ಹತ್ತದ್ ಮಾಡ್ತಿತ್ತ. ದಾರಿ ಒಳಗ ಅವ್ರು ಹೊತ್ತಿರ್ತು, ಆ ಹೊತ್ತಿನ ಬಾಜು ಕುಂತಿರ್ತಾರ. ಅದು ಎಲ್ಲಾ ಜನ ಕಾಡುತ್ತೆ ಅಂತಂದ್ರ ಒಬ್ಬ ಮಹಾತ್ಮ ಬಂದಂತಲ್ಲಿ. ಒಬ್ಬ ಮಹಾತ್ಮ ಬಂದ ಏನನ್ನ, ಅಲ್ವಾ ನೀನು ಸರ್ಪಾದಿ, ಎದಕ್ ಸರ್ಪಾದಿ, ನಿಮ್ ಪಾಪ ಮಾಡಿದಕ್ಕಾಗಿ ನೀ ಸರ್ಪಾಗಿದಿ, ಒಂದು ಹಾವಾಗಿ ಕುಂತಿದಿ, ಈಗ ಬುದ್ಧಿ ಒದಗಿರ್ಬೇಕಿಲ್ಲ ಅಂದ. ಅದಕ್ಕೆ ಆಶೀರ್ವಾದ ಮಾಡಿದ. ಏನಂತ ಇದಕ್ಕ, ಇನ್ನು ಯಾರಿಗೆ ಕಡಿಬೇಡ ಅಂತ ಹೇಳಿದಾರಿ. ಆಯ್ತಂತ ಏನ್ ಮಾಡ್ತೀರಿ, ಅದರಿಂದ ಕಡಿದ ಬಿಟ್ಟು ಬಿಡ್ತೀರಿ. ಅದು ಕಡಿಬೇಡಪ್ಪ ಇನ್ ಸಾಕ, ಯಾರಿಗೆ ಕಡಿಬಾರ್ದ, ಏನೋ ನನಗ್ ಮಾತ್ಮರ ಆಶೀರ್ವಾದ ಆಗೈತಿ, ಇನ್ನು ಯಾರನ್ನ ನಾವ್ ಇನ್ನ ಸಿಟ್ಲಿ ಯಾರಿಗೆ ಬೆಳತ್ತದ ಅಂತ ಸುಮ್ಮನೆ ಕುಂತ್ರಿ. ಅದು ಈ ಹೋಗು ಜನ ರೀ ಹಂಗ ಹೋದ್ರು. ಯಾಕ ಸುಮ್ಮನೆ ಕುಂತ ಹಾ ಮಾಡ್ಕೊಂತ ಹೋದ್ರು. ಎಷ್ಟೋ ದಿನ ಹತ್ತು ಬೆಳಕ್ರಿ, ಮತ್ತೊಂದಿಷ್ಟು ಜನ ಬಂದ್ರ ಹಾವಿಂದೆಲ್ಲ ಹೋಗೇ ಬಿಟ್ಟ ಬಿಡ, ಅದ ಸಿಟ್ಟ ಹೋಗೈತಿ, ಎಲ್ಲ ಹೋಗೈತಿ ಅನ್ಕೊಂತ ಹೋದ್ರ ಹತ್ತು ಬೆಳಗ್ಗೆ ಏನ್ ಮಾಡಾಕ್ತಿರಿ ಅವ್ರ, ಕಲ್ಲು ಹೊಗ್ಯಾಕತ್ತರ. ಹಾವಿಗೆ ಕಲ್ಲು ಹೊಗ್ಯಾಕತ್ತರ. ಹಾವಂತೂ ನನಗೊಬ್ಬ ಮಹಾತ್ಮ, ನನಗೆ ನೀ ಸಿಟ್ಟು ಮಾಡಬೇಡ, ನೀನು ಯಾರಿಗ ಕಚ್ಚಬೇಡ, ನೀ ಯಾರಿಗೆ ಉಪದ್ರವ ಕೊಡಬೇಡ ಅಂತ ಹೇಳೋಗ್ಯಾರ. ನನ್ನ ಪ್ರಾಣ ಹೋದ್ರು ಚಿಂತಿಲ್ಲ, ಇವತ್ತಿಂದ್ರ ಯಾರಿಗೆ ಕಚ್ಚಬಾರ್ದಂತ ಕುಂತ್ರಿ. ಅವ್ರು ಎಷ್ಟು ಜನ ಕಲ್ಲು ಹೊಗ್ಯಾಕತ್ರ ಗೊತ್ತೇನ್ರಿ. ಸುಮ್ಮನೆ ಇದ್ರು ಬಿಡೋ ಪೈಕಿ ಇಲ್ರಿ. ಮತ್ತ ಸುಮ್ಮನೆ ಅದ ಮತ್ತೆ ಬಿಡೋ ಪೈಕಿ ಇಲ್ಲ. ಅದಕ್ಕ ಶಿಫ್ಟ್ ಇರಬೇಕು. ಅದು ಎಷ್ಟ ಕಂಠದಿಂದ ಹೊರಗಿರ್ಬೇಕಂತ ಸಿಟ್ಟ, ಎಲ್ಲ ಈ ಕುತ್ತಿಗೆಯಿಂದ ಹೊರಗಿರ್ಬೇಕಂತ. ಒಳಗೆ ಸಿಟ್ಟು ಬಂದಿತ್ತಂದ್ರ ಇಲ್ಲೇನಂತ ಗೊತ್ತೇನ್ರಿ, ಒಂದು ಹುಲ್ಲಿನ ಬನ್ನಿಗೆ ನೀರ ಅದು ಚುಂಡಿಯನ್ನು ಬಜ್ಜಿ ಬೆಂಕಿ ಹಚ್ಚಿದ್ರ ಮ್ಯಾಗ ಉರಿತಿರ್ತದ, ಹೌದಿಲ್ಲ, ಅದನ್ನ ಆಸಾಕ್ ಬರ್ತೈತಿ. ಅದು ಒಳಗ ಬೆಂಕಿ ಕಂಡ ಐತಂದ್ರ ನಿನ್ನ ಅದ್ರ ಒಳಗ್ ಹೋಗಿ ಬೆಂಕಿ ಕಂಡ ಹಾಕಿದ್ರೆ ಆಸಾಕ್ ಬರ್ತೈತೇನ, ಅದು ಸುಡುದ. ಏನ್ ಮಾಡಿದ್ರೆ ನೀರ್ ಹಾಕಿದ್ರು ಅರ್ಧ ಬಳಿಯಲ್ಲ ಹೆಂಗ್ ಸುಡ್ತೈತಲ್ಲ. ಅದಕ್ಕೆ ಇಲ್ಲಿ ಏನಂತಾರ, ಸಿಟ್ಟು ಕಂಠದಿಂದ ಹೊರಗಿರ್ಬೇಕ. ಒಳಗ್ ತಗೊಂತಂದ್ರ ನೀ 60 ನಿಮಿಷದ ಆನಂದ 1 ಸೆಕೆಂಡ್ ಒಳಗ ಅದೆಲ್ಲ ಭಸ್ಮ ಮಾಡ್ಬಿಡ್ತೈತೆ ಅಂತಾರೆ. ಅದಕ್ಕೆ ಸಿಟ್ಟು ಇರ್ಬೇಕು. ಎಷ್ಟು ಚೆನ್ನಾಗ ಕ್ಷಣಿಕ ಇರ್ಬೇಕಂತ ಸಿಟ್ಟು. ಯಾವಾಗ ಒಳಗಿಂದ ಅದು ಎಲ್ಲ ಉಳಿದ ಆನಂದವನ್ನು ಹೊರಗೆ ತೆಗಿತೈತಿವೋ
ಸಿಟ್ಟನ್ನು ಅಂತಾರ. ಇಲ್ಲಿ ಸಮಾಧಾನ ಅನ್ನುವಂಥದ್ದು ಏನ್ ಮಾಡ್ತೈತಿ ಅಂದ್ರ ನಿನಗ ಆನಂದ ಪರಿವರ್ತನೆ ಕೊಡ್ತದ. ಆನಂದ ಆಗೋದು ಸುಲಭ, ಮತ್ತೆ ಆನಂದ ನೀವು ಆನಂದ ಪಡ್ಕೊಂತೀರಿ ಅದು ಬಹಳ ಸುಲಭ. ಆಮೇಲೆ ಏನಂತಾರ, ಆನಂದವು ಶಾಶ್ವತ ಅಲ್ಲ, ಅದು ಅನಿತ್ಯ ಅಂತ ಹೇಳ್ತಾರೆ. ಇಲ್ಲಿ ಆನಂದ ಶಾಶ್ವತ ಅಲ್ಲ, ಅದು ಅನಿತ್ಯ. ಏನಾಗ್ಬೇಕ್ರಿ? ಪರಮಾನಂದ ಆಗಬೇಕು. ಪರಮಾನಂದ ಯಾವಾಗ ಪರಮಾನಂದ ಆತೋ, ಯಾರು ಪರಿವರ್ತನೆ ಹೊಂದಿದ್ರೋ ಅವರು ಜೀವಂತನ ಮುಕ್ತಿಯಾಗ್ಯಾರ. ಸತ್ಯಂತ ಮುಕ್ತನಾದವ ಕೋಟಿ ಜನ, ಆದ್ರೆ ಏನಂತಾರ ಜೀವಂತ ಮುಕ್ತನಾಗು ಅಂತ ಹೇಳ್ತಾರ. ಜೀವಂತ ಮುಕ್ತ ಆಗ್ಬೇಕಲ್ಲ, ಜೀವಂತ ಮುಕ್ತ ಆಗ್ಬೇಕಾದ್ರೆ ನೀವೇನ್ ಮಾಡ್ಬೇಕು? ಜಗನ್ಮಾತೆ ಜಗಜ್ಜನನಿಯನ್ನ ನೆನೆಸುತ್ತಾ ಬರಬೇಕು. ಯಾವಾಗ ಈ ತಾಯಿಯನ್ನ ಸ್ಮರಿಸುತ್ತಾ ತಾಯಿ ಗುಣಗಾನ ಕೇಳುತ್ತಾ ನಾವ್ ಹೆಂಗ್ ಬರ್ತೀವಿ? ಇಲ್ಲೇನಂತಲ್ಲ, ಇಷ್ಟ ದುಷ್ಟರನ್ನ ಕಡೋದು, ರಾಕ್ಷಸರನ್ನ ಕಡೋದು. ಆ ತಾಯಿಗೆ ಏನ್ ಅನ್ಬೇಕು? ನಾವು ಏನ್ ಬೇಡ್ಕೊಳ್ಬೇಕು? ಜಗನ್ಮಾತೆ ಮುಂದೆ ಬಂದು ನಮ್ಮೊಳಗಿರುವಂತ ರಾಕ್ಷಸಗಳನ್ನ ಮೊದಲು ಕಡದ್ ಹಾಕ್ಬೇಕಂತ ಕೇಳ್ಬೇಕು. ಆ ರಾಕ್ಷಸಗಳ ಬಂದ್ ಹೋಗವ. ಈ ಒಳಗಿನ ರಾಕ್ಷಸ ಬುದ್ಧಿಯನ್ನ ಹೊರಗೆ ಹಾಕ್ಲಿಲ್ಲ ಅಂದ್ರ ತಾಯಿ ಆಶೀರ್ವಾದ ಎಂದೂ ಆಗೋದಿಲ್ಲ. ಈ ತಾಯಿ ಆಶೀರ್ವಾದ ಆಗ್ಬೇಕಾದ್ರ ನಮ್ಮೊಳಗಿನ ದುಷ್ಟ ಬುದ್ಧಿ ದುರಹಂಕಾರಗಳನ್ನ ಇವು ಬಹಳ ದೊಡ್ಡ ರಾಕ್ಷಸ ಅಂತ, ಇವು ಬಹಳ ದೊಡ್ಡ ರಾಕ್ಷಸ ಇದಾವ. ಅದಕ್ಕೆ ಮೊದಲ ಇವ್ರ ತೆಗೆದು ಹಾಕ್ರಿ ಅಂತ ಹೇಳ್ತಾರ. ಅವಾಗ ಆಮೇಲೆ ಮಾತ್ರಿ ಪ್ರಾಣ ಹೋಗೋ ಸಮಯ ಬಂತು. ಎಲ್ಲರ ಕಮ್ಮಿ ಪ್ರಾಣ ಹೋಗೋ ಸಮಯ ಬಂತ್ರಿ. ಅವಾಗ ನಂತು ಏನೋ ಮಾತ್ಮನ ಮಾತು ಕೇಳಿ ನಾ ಕಡಿದು ಬಿಟ್ಟೆ, ಜನರ ಬೆನ್ನು ಹತ್ತುದು ಬಿಟ್ಟೆ. ನನಗೇನ್ ಬಂತು? ಪ್ರಾಣ ಹೋಗೋ ವ್ಯವಸ್ಥೆ ಬಂತು. ಏನಪ್ಪಾ? ಮಹಾತ್ಮ ಅಂದ್ರೆ ಸಾಯುವಾಗ. ಅವಾಗ ಯಾವಾಗ ಮಹಾತ್ಮ ಅಂತು ಯಾರು ಬಂದ್ರಿ? ಇಲ್ಲಿ ಯಾವ ಮಹಾತ್ಮ ಆಶೀರ್ವಾದ ಮಾಡಿದ್ದಲ್ಲ ಅದೇ ಮಹಾತ್ಮ ಅಲ್ಲಿ ಬಂದ. ಹಾಗೆ ಏನ್ ಬೇಕಂತ ಕೇಳಿಲ್ಲ. ನನಗೆ ಏನ್ ಬೇಡಪ್ಪ, ನಿನ್ನ ಆಶೀರ್ವಾದ ಆಗೈತಿ, ಆದ್ರೆ ನೀ ಹೇಳಿದ ಮಾತ್ ನಾ ಪಾಲಿಸಿದೆ. ಆದ್ರೆ ನನ್ಗೆ ಏನ್ ಮಾಡಿದ್ರಿ ಜನ? ಪ್ರಾಣ ಹೋಗುವಂತೆ ಮಾಡಿದ್ರು. ಏನ್ ಮಾಡಿದ್ರ? ಪ್ರಾಣ ಹೋಗುವಂತೆ ಮಾಡಿದ್ರು. ಹೋಗ್ಲಿ ನಿನ್ನ ಶಬ್ದ ಒಂದು ಇಟ್ಕೊಂಡು ಸಾಯ್ತೇನೆ ಅಂತ ಹೇಳ್ತೀರಿ. ಅವರು ಅದು ಏನಾಗ್ಲಿ ನಿನ್ನ ಶಬ್ದಾರ್ಥ, ನೀ ಹೇಳಿದಂತ ವಚನ ನಾ ಪಾಲಿಸ್ಕೊಂಡು ಹೋಗ್ತೇನೆ ಅಂತ್ರಿ. ಅವಾಗ ಏನ್ ಮಾಡಿದ ಆ ಮಹಾತ್ಮ? ಅದು ಹಾವು ಹೆಂಗಿತ್ತಲ್ಲ ಹಂಗ ಆಶೀರ್ವಾದ ಮಾಡಿದ. ಹೆಂಗಿತ್ರಿ? ಹಂಗ ಆಶೀರ್ವಾದ ಮಾಡಿದ. ಮತ್ತ ಬಹಳ ಚೆನ್ನಾಗಿ ಹಾವು ಹೇಳಿದಾರಿ. ಹಾವಿಗೆ ಏನಂದ? ಯಾರಿಗೆ ಕಡಿಬೇಡ, ಬುಸ್ ಅನ್ಬೇಡ. ಹೆಂಗ ಹೇಳ್ತಂದ್ರೆ ಶಿಟ್ಟು ಪೂರ್ಣ ಬಿಟ್ಬಿಟ್ರ ನೀವು ಕೊಂದ ಹೋಗಿತಾರ. ಏನ್ ಹೇಳ್ತಾನಿಲ್ಲ, ಸಿಟ್ಟು ಬಿಟ್ರ ನೀವು ಪೂರ ಕೊಂದ ಹೋಗ್ಬಿಡ್ತಾರೆ ಜನ. ಇಲ್ಲಿ ಏನ್ ಹೇಳ್ತಾರಂದ್ರ ಬುಷ್ ಅನ್ನೋದು ಬಿಡ್ಬೇಡ, ಯಾರನ್ನ ಕಡಿಬೇಡ ಅಂತ ಹೇಳಿದ್ರು. ಏನಂದ? ಬುಷ್ ಅನ್ನೋ ಸಿಟ್ಟು ಮಗ ತೋರ್ಕಿಗೆ ತೋರಿಸು, ಆದ್ರೆ ಯಾರನ್ನ ಕಡಿಬೇಡ. ನೀ ಯಾರನ್ನ ಕಡಿದೆ ಅಂದ್ರ ಒಂದ ದಿನ ಅಪವಿತ್ರ ಜಗಕ್ಕೆ ಹೋಗ್ತೀನಿ, ನರಕಕ್ಕೆ ಹೋಗ್ತೀರಿ. ಬುಷ್ ಅನ್ಕೋತಾ ಇರ. ಅವಾಗ ಏನ್ ಮಾಡ್ತಾರ ಜನ? ನೀನು ಕಡಿತಂದು ಬಿಟ್ಟು ಹೋಗ್ತಾರ. ಕಡಿಯೋದಂಗ ಮಾಡ, ಯಾರಿಗೆ ಕಡಿಬೇಡ ಅಂದ. ಆಯ್ತಂತೇಳಿ ಅದು ಆಶೀರ್ವಾದ ಆಯ್ತು. ಹಾವು ಕುಂತಿತ್ತು. ಇವ್ರ ಮಾತ್ನ ಹೋದ್ರು. ಅವಾಗ ಜನ ಬರಾಕತ್ರಲ್ಲ, ಕಲ್ಲು ಬರಾಕತ್ರ ಜನ. ಅವಾಗ ಏನ್ ಮಾಡ್ತಾರೆ? ಬುಷ್ ಅಂತ ಹೇಳಾಕತ್ತಂತ ಹೇಳ. ಅವಾಗ ಏನ್ ಮಾಡ್ತ? ಇದು ಕಡಿತಂತ ಮತ್ತೆ ಜನ ಓಡಾಕತ್ರಂತ. ಅದಕ್ಕೆ ಏನಂತಾರ? ಬುಷ್ ಅನ್ನೋದು ಬಿಡ್ಬೇಡ, ಯಾರನ್ನ ಕಡಿಬೇಡ. ಅದಕ್ಕೆ ನಮ್ಮ ಈ ಶಬ್ದ ನಮ್ಮಲ್ಲಿ ಇತ್ತಂದ್ರ ಏನಾಗ್ತತಿ? ತಾಯಿ ಏನಂತ ಜಗನ್ಮಾತೆ ಸಿಟ್ಟು ತೆಗೆದು ಹಾಕ್ಬೇಕಂತಿಲ್ಲ, ಹತ್ತುಟಿಯೊಳಗೆ ಇಟ್ಕೋದು. ಸಿಟ್ಟಿಲ್ಲ ಅಂದ್ರ ಜನ ಬದುಕಾಕ್ ಬಿಡೋದಿಲ್ಲ. ಸಿದ್ಧಾರ್ಥನ ಏನಿಟ್ರ? ಬೆಂಕಿ ಇಟ್ರು. ಯಾವ ಸತ್ತು ಗುಣವನ್ನ ನಿರೂಪಣೆ ಮಾಡಿದ್ರು ಸಿದ್ಧಾರ್ಥರು. ಸಿಟ್ಟು ಅವ್ರು ಬರೀ ಸಿಟ್ಟು ಮಾಡಿದ್ರ ಎಲ್ಲೇ ಹೋಗ್ತಿದ್ರು ಬಸ್ ಮಾಡಿ. ಆದ್ರೆ ಸಿದ್ಧಾರ್ಥರು ಬೆಂಕಿ ಇಟ್ರು ಕೂಡ ಏನಂದ್ರು? ಸಿಟ್ಟು ಪ್ರಯೋಗ ಮಾಡಿಲ್ಲ. ಯಾಕೆ ಸಿಟ್ಟು ಪ್ರಯೋಗ ಮಾಡಿಲ್ಲ? ಸತ್ತು ಗುಣ ಸಿಟ್ಟು ಪ್ರಯೋಗ ಮಾಡಂಗಿಲ್ಲ. ಸತ್ತು ಗುಣ ಸಿಟ್ಟ ಪ್ರಯೋಗ ಮಾಡಂಗಿಲ್ಲ. ಅವ್ರು ಸಿಟ್ಟು ಪ್ರಯೋಗ ಮಾಡಿದ್ರ ಮಾಡಿದ ಎಷ್ಟ 50 ವರ್ಷದಿಂದ ಯಜ್ಞ ಇತ್ತಲ್ಲ, ಅದು ಯಜ್ಞ ಹೋಗಿ ನಾಶ ಆಗಿ ಹೋಗ್ತಿರ್ತು. ಅದಕ್ಕೆ ಸಿದ್ಧಾರ್ಥನ ಹೊಡೆದ್ರು. ಯಾಕೆ ಹೊಡೆದಿರಂಗಿಲ್ಲ? ಯಾರು ಅವ್ರಿಗೆ ಸಿಟ್ಲೆ ಮಾತಾಡಿದ್ರು ಯಾಕೆ ಮಾತಾಡಿರಂಗಿಲ್ಲ? ಇಂಥವ್ರು ಯಾಕೆ ಸಿಟ್ಟು ಪ್ರಯೋಗ ಮಾಡಿಲ್ಲ ಅಂದ್ರ ಸಿಟ್ಟ ಪ್ರಯೋಗ ಮಾಡ್ಲಾರ್ದಂತ ಸತ್ವ ಗುಣ ಏನ್ ಹೇಳ್ತೈತಿ ಅಂದ್ರ, ಸತ್ವ ಗುಣದೊಳಗ ನೀವು ಸತ್ಯ ಮಾತಾಡೋರಾಗ್ರಿ ಅಂತ ಹೇಳ್ತೈತಿ.
ಸತ್ಯ ಮಾತಾಡೋರಾಗ್ರಿ ಸತ್ಯ ಪ್ರಯೋಗ ನೀವು ಬಿಡಬೇಡ್ರಿ ಅಂತ ಹೇಳ್ತಾರ. ಆದ್ರೆ ಸಿದ್ದಾರೂಢಪ್ಪ ಅವ್ರ ಏನಂತಾರ, ನಾ ಮಾಡ್ದಾಗ ನೀವ್ ಮಾಡ್ಬೇಡ್ರಿ ಅಂತ ಹೇಳ್ಯಾರ. ನಾವ್ ಮಾಡ್ದಾಗ ನೀವ್ ಮಾಡಿದ್ರ ನಿಮ್ಗೆ ಜನ ಸುಟ್ಟು ಬಿಡೋರು ಅದಾರ. ನನ್ನಂತ ಒಂದ್ ತಲೆ ಮೇಲೆ ಬೆಂಕಿ ಇಟ್ಟವ್ರು ಅದಾರ. ನೀವ್ಯಾರಿ ಮುಂದೆ ನನ್ನನ್ನ ಬಡಿದವ್ರ ಅದಾರ, ನನ್ನನ್ನೇ ಬಡಿದವ್ರ ಅದಾರ, ಹಾಳ ಬಾವಿಯಲ್ಲಿ ನನ್ನನ್ನ ಒಗದವ್ರ ಅದಾರ. ಆದ್ರೆ ಏನಂತಾರ, ಸಿದ್ದಾರೂಢಪ್ಪರಾಗ್ಲಿ ನಾಗಲಿಂಗಜ್ಜವರಾಗ್ಲಿ ಸರಿಪಜ್ಜವರಾಗ್ಲಿ ಎಲ್ಲಾ ಮಾತ್ರ ಏನಂತಾರ, ನಮ್ಮಂಗ ನೀವ್ ಆಗ್ಬೇಡಿಪ್ಪ, ನಮ್ಮಂಗ ನೀವ್ ಆದ್ರ ಏನಂತಾರ ಇಲ್ಲೇ, ನಿಮ್ಮನ್ನ ಜನ ಸುಮ್ಮನೆ ಬಿಡುದಿಲ್ಲ ಅಂತಾರ. ಇವತ್ತ ಯಾರಾಗ ನಾವು ಪೂಜೆ ಮಾಡ್ತೇವೆ ಜಗತ್ತಿನಾಗ? ಸಿದ್ದಾರೂಢಪ್ಪ ಅವ್ರು, ಹೌದಿಲ್ಲ? ಶಿಸ್ತಾರಪ್ಪ, ನಾಗಲಿಂಗಜ್ಜ ಇವರೆಲ್ಲ ಏನ್ ಮಾಡಿದ್ರು? ಜೋಳಿಗೆ ಹಾಕೊಂಡು ಜೀವನ ಮಾಡ್ಯಾರ, ಜೋಳಿಗೆ ಹಾಕೊಂಡು ಜೀವನ ಮಾಡ್ಯಾರ ಇವ್ರ. ನಾವ್ ಇವತ್ತು ಯಾರಾದ್ರೂ ಪೂಜೆ ಮಾಡ್ತೇವಿ, ಜೋಳಿಗೆ ಹಾಕ್ತವ್ರನ್ನ ಪೂಜೆ ಮಾಡ್ತೇವಿ. ವಿಚಾರ ಮಾಡ್ರಿ ನೀವು ಬೇಕಾದ್ರೆ. ಜೋಳಿಗೆ ಎದಕ್ ಹಾಕಿದ್ರೆ ತಮ್ಮ ಹೊಟ್ಟೆಗಾಗಿ ಹಾಕೊಂಡ್ರ, ಇಲ್ಲ ಜಗತ್ತಿಗಾಗಿ ಜೋಳಿಗೆ ಹಾಕಿದ್ರು. ಇಲ್ಲಿ ಏನಂತಾರ, ಸಿದ್ದಾರೂಢರ ಜೋಳಗಿ ಜಗತ್ತಿಗೆಲ್ಲ ಹೋಳಿಗೆ ಅಂದಾರ. ಅದಕ್ಕೆ ಯಾರಿಗಾಗಿ ಜೋಳಿಗೆ ಹಾಕಿದ್ರು ಸಿದ್ದಾರೂಢಪ್ಪ ಅಂದ್ರ ಜಗತ್ತಿನ ಕಲ್ಯಾಣಕ್ಕಾಗಿ ಜೋಳಿಗೆ ಹಾಕಿದ್ರು ಸಿದ್ದಾರೂಢಪ್ಪ ಅವರು, ನಾಗಲಿಂಗಪ್ಪ ಅವರು. ಎಂತೆಂತ ಮಹಾತ್ಮರು ಜೋಳಿಗೆ ಹಾಕಿದವರನ್ನ ಇವತ್ತೇನ್ ಮಾಡ್ತೇವಿ? ಸ್ತುತಿ ಮಾಡ್ತೇವಿ. ಇದ್ದಾಗ ಸ್ತುತಿ ಮಾಡ್ಲಿಲ್ಲ ಅವ್ರದ. ಇದ್ದಾಗ ಇವ್ರು ಹೆಂಗಿರ್ಬೇಕು ಅನ್ನೋದ ಅವ್ರಿಗೆ ತಿಳಿಲಾಂಗ್ ಮಾಡಿದ್ರಿ ಜನ. ಆದವ್ರ ಸತ್ವ ಗುಣದ ಪ್ರಭಾವ ಎಂದು ಬೀರಲಿಲ್ಲ. ನಮ್ಮಂತಲ್ಲಿ ಯಾವ ಪ್ರಭಾವ ಇರ್ಬೇಕು? ಸತ್ಯ ಗುಣದ ಪ್ರಭಾವ ಇರ್ಬೇಕು. ಇಲ್ಲಿ ಜನರೊಳಗಿರ್ರಿ, ಅದೇನು ಬ್ಯಾಡ ಅಂತಲ್ಲ. ನೀವ್ ನಿಮ್ಗೆ ಯಾವ ಇಷ್ಟ ಆಗ್ತೈತಿ ಒಳ್ಳೇದ್ರೊಳಗಿರಿ. ಆದ್ರೆ ನಮ್ಮಲ್ಲಿ ಏನಿರ್ಬೇಕಂದ್ರ ಒಳ್ಳೆ ಸ್ಥಿತಿನ ಮಾಡ್ಬೇಕು ಅನ್ನೋ ಪ್ರಾರಬ್ಧ ಇರ್ಬೇಕು. ನಾವ್ ಬೇಕಾದಾಗ್ಲಿ ಯಾವ್ದ್ರ ಹೋಗ್ಬೋದ್ರು ಜನರಿಗೆ ಒಳ್ಳೇದಾಗ್ಲಿ, ಮಾನವ ಕುಲಕ್ಕೆ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ ಅನ್ನೋ ಬುದ್ಧಿ ಇತ್ತಂದ್ರ ಇಲ್ಲಿ ಏನಂತ ಪರಮಾತ್ಮ, ನೀನೇ ನಾನು, ನಾನೇ ನೀನು ಅಂತಾನ. ಅದಕ್ಕೆ ಇಲ್ಲಿ ಏನಂತಾರಂದ್ರ ಪುಣ್ಯಾತ್ಮರೇ, ಮಧ್ಯ ಇಲ್ಲಿ ಏನಂತಾನ, ಮಧ್ಯ ಅಧಮ ಅಂದ್ರೆ ಇಲ್ಲಿ ಏನ್ ಹೇಳ್ತಾನ, ಮಧ್ಯ ಹೆಂಗಿರ್ತಾನ, ಅಧಮ ಹೆಂಗಿರ್ತಾನ. ಅಧಮ ಯಾರನ್ನು ಮಾಡಿಬಿಡವಲ್ಲ, ತಾನು ಮಾಡವನಲ್ಲ. ಮಧ್ಯಸ್ಥ ಹೆಂಗಿರ್ತಾನ್ರಿ, ನಾನೇ ಉದ್ಧಾರ ಆಗ್ಬೇಕು, ಇನ್ನೊಬ್ರು ಉದ್ಧಾರ ಆಗ್ಬಾರ್ದಂತ. ಇಲ್ಲೇ ಉತ್ತಮ ಏನ್ ಅನಿಸ್ಕೊಂತಾನ್ರಿ, ಉತ್ತಮ ಏನ್ ಅನಿಸ್ಕೊಂತಾನ, ನನಗೂ ಒಳ್ಳೇದಾಗ್ಬೇಕ, ಈ ಮಾನವ ಕುಲಕ್ಕೂ ಎಲ್ಲರಿಗೂ ಒಳ್ಳೇದಾಗ್ಲಿ, ಅಕಸ್ಮಾತ್ ನನಗೂ ಒಳ್ಳೇದಾಗ್ಲಿಕ್ಕೂ ಚಿಂತಿಲ್ಲ, ಈ ಮಾನವ ಕುಲಕ್ಕೆಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನ. ಯಾರು? ಉತ್ತಮ ಎನಿಸ್ಕೊಂತಾನ. ಇಂತ ಉತ್ತಮ ಅನಿಸ್ಕೊಳ್ಬೇಕಾದ್ರ ಈ ಭೂಮಿ ಮೇಲೆ ಬಹಳ ಕಠಿಣ ಅದ ಪುಣ್ಯಾತ್ಮರೇ. ಆದ್ರೂ ಕೂಡ ಈ ಜನ ಯಾರು ನಂಬ್ತಾರ? ಅಸತ್ಯ ಏನಂತದ, ಸತ್ಯ ಎಂದು ನಂಬಲ್ಲ. ಸತ್ಯ ಆಗಿ ಉಳಿತದ. ಸತ್ಯ ಎಂದಿಲ್ಲ ಒಂದು ದಿನ ಆ ಸತ್ಯ ಬೆಳಕಾಗೆ ತೋರುತ್ತದ. ಸತ್ಯ ದೀರ್ಘನ ಯಾರಿಗೆ ಹೇಳ್ಕ ಸಾಕಾಗಲ್ಲ. ಸತ್ಯ ಧರ್ಮ ಮಾಡಿದವರನ್ನ ಯಾರು ಎಷ್ಟು ಜನ ಕುಡಿದ್ರು ಇವ್ರನ್ನ ಜಗ್ಗಿಡಿಯಾಕ ಆಗೋದಿಲ್ಲ. ಇಲ್ಲೇನಂತಾರ ಗೊತ್ತೇನ್ರಿ? ಧರ್ಮ ಮಾಡಿದಂತವ, ಸತ್ಯ ಮಾಡಿದಂತವನ್ನ ನೀವೆಲ್ಲರನ್ನು ಜಗ್ಗಿಡಬಹುದು. ಈಗ ಒಂದ್ ಟ್ರಕ್ ಅನ್ನ JCB ಹಚ್ಚಿ ಜಗ್ಗಿಡಬಹುದು, ಹೌದಾ? ಬಸ್ ಅನ್ನು JCB ಹಚ್ಚಿ ಜಗ್ಗಿಡಬಹುದು. ಆಗ JCB ನ ರೈಲ್ವೆ ಹಚ್ಚಿ ಜಗ್ಗಿಡ್ತೈತೆ ನೋಡು. ರೈಲ್ವೆ ಏನ್ ಮಾಡ್ತದ? ಆ JCB ಜಗ್ಕೊಂಡು ಹೋಗ್ಬಿಡ್ತದ. ರೈಲ್ವೆ ತರಬ ತಾಕತ್ ಯಾರಲ್ಲೇ? ಆ ವಾಹನಗಳಲ್ಲದ ಇಲ್ಲ. ಅದು ರೈಲ್ವೆ ಹೆಂಗ್ ಜಗ್ ಹಿಡ್ಕೊಂಡ್ರು ಕೂಡ ಅದು ರೈಲ್ವೆ ತಾಕತ್ತಿನಿಂದ ಅದು JCB ಜಗ್ಕೊಂಡು ಹೋಗ್ಬಿಡ್ತದ. ಧರ್ಮ ಅಂದ್ರೆ ಏನೈತೆ ಅಂದ್ರ, ಈ ಧರ್ಮ ಎಷ್ಟು ಜಗ್ ಹಿಡಕ್ ಹೋದ್ರು ಕೂಡ ಧರ್ಮ ಏನ್ ಮಾಡ್ತದ? ಅದ್ರ ಧರ್ಮವನ್ನ ಮಿಂಚೆ ಇರೋದ್ರಿಂದ, ಸತ್ಯ ಗುಣ ತಿಳಿದ್ರಿಂದ ಯಾರು ಜಗ್ ಹಿಡಕ್ಕಾಗಲ್ಲ. ಅದು ಜಗ್ಕೊಂಡು ಹೋಗ್ತದ. ಎಲ್ಲಿ ಹೋಗ್ತದ ಜಗ್ಕೊಂಡು? ಸ್ವರ್ಗವಾಸಿ ಹೋಗ್ತದ. ಈ ಧರ್ಮವನ್ನು ಯಾರು ಜಗ್ ಹಿಡಕ್ ಹೋಗ್ತಾರ ಅವ್ರ ನಾಶಿಯಾಗಿ ಹೋಗ್ತಾರ. ಅದಕ್ಕೆ ಅಂತಾರ, ಧರ್ಮ ರಕ್ಷಿತೆ. ಯಾರ ಧರ್ಮ ಮಾಡಿದ್ರು ಆ ಧರ್ಮ ರಕ್ಷಣೆ ಜಗತ್ತೊಳಗ ಎಲ್ಲರನ್ನೂ ನಾವು ಕಾಪಾಡ್ತದ. ಇಲ್ಲಿ ಏನಂತಾರ, ಬೆಂಕಿಯನ್ನು ಸುಡಬಹುದು, ಆ ಬೆಂಕಿಗೆ ಧರ್ಮ ಸುಡಕ್ಕಾಗ್ತದೆ ಅಂತಾರೆ. ಆ ಬೆಂಕಿಗೆ ಧರ್ಮ ಸುಡಕ್ಕಾಗ್ತದೆ ಏನಂತ? ಸುಡಕ್ಕಾಗ್ಬೋದೇನ್ರಿ? ಇಲ್ಲೇನ್ ಹೇಳಿದ್ರು, ಅದೇ ಬೆಂಕಿ ಶಿವನಿಂದ ಬರುವಂತ ಬೆಂಕಿ
ವಿಷ್ಣುವಿನ ಸುಟ್ಟು ಹಾಕ್ತು, ಬ್ರಹ್ಮನ ಸುಟ್ಟು ಹಾಕ್ತು, ಮತ್ತ ಹೊಳ್ಳಿ ಉತ್ಪತ್ತಿ ಆದ್ರು. ಆ ಬೆಂಕಿ ಧರ್ಮ ಸುಡ್ಬೇಕಂದ್ರ ಸಾಧ್ಯವಿಲ್ಲ. ಇಲ್ಲಿ ಹೇಳ್ತಾರ ಬೆಂಕಿ ಧರ್ಮ ಸುಡಕ್ ಆಗಲ್ಲ. ಅದೇ ಧರ್ಮ ಬೆಂಕಿ ಸುಟ್ಟು ಹಾಕೋ ಕಿಮ್ಮತ್ತ ಧರ್ಮದಲ್ಲಿ ಐತಿ. ಎದರಲ್ಲೈತಿ? ಧರ್ಮದಲ್ಲೈತಿ. ಈ ಧರ್ಮ ಯಾವ ಹಿಡ್ಕೊಂಡಾನ ಜಗತ್ನೊಳಗ ಖ್ಯಾತಾಗಿ ಹೋಗ್ಯಾರ. ಎಷ್ಟು ಜನ ಈ ಜಗತ್ನೊಳಗ ಭಾರತ ದೇಶದೊಳಗ ಈ ಧರ್ಮವನ್ನು ಹಿಡ್ಕೊಂಡಾರ, ಜಗತ್ನೊಳಗ ಅಜರಾಮವಾಗಿ ಹೆಸರ ಪ್ರಖ್ಯಾತ ಆಗಿ ಹೋಗ್ಯದ. ಈ ಧರ್ಮವನ್ನು ಹಿಡ್ಕೊಳ್ರಿ. ಈ ಧರ್ಮ ಸತ್ಯವನ್ನ ನೀವು ಸದಾ ಬಿಡದಂತೆ ಇರ್ರಿ. ನೀವು ಸಂಸಾರಗಳಿಗೆ ಏನೋ ಅಡತಡಿ ಬರ್ತಾವ, ಯಾರಿಗಾದ್ರೂ ಬರೋವ ಸ್ವಾಭಾವಿಕ ಇವನ್ನ ಸರಿಸುದ, ಸ್ವಲ್ಪ ಸರಿಸಿ ತಾಯಿ ಕಡೆ ನಾವು ಕೈ ಮುಗಿದ. ಇಷ್ಟೇ ನಾವು ಕರೆಯಿದ್ರ ತಾಯಿ ನಂತರ ಈ ಧರ್ಮದ ದಾರಿ ನೀವ್ ಹಿಡ್ಕೊಂಡಿ ಅಂದ ಮ್ಯಾಲ ನಿನ್ನ ನಾನು ಬಿಟ್ಟ ನನಗೆ ಯಾರು ದೇವಿ ಅಂತಾರ? ನನಗೆ ಯಾರು ಬೇಕಾಗ್ಯಾರ? ಇಂಥ ಧರ್ಮಿಷ್ಠ ಬೇಕಾಗ್ಯಾರ. ಇಂಥ ಧರ್ಮಿಷ್ಠ ಬೇಕಾಗ್ಯಾರ ಅಂತ ಈ ಜಗತ್ತಿಗೆ ನಾ ಹೇಳಿದ ಏನ್ ಮಾಡ್ತೇನೆ ಅಂದ್ರ ಅವರನ್ನ ಕೃಪಾಶೀರ್ವಾದದಿಂದ ಸಂರಕ್ಷಣೆ ಮಾಡಿ ಇವ್ರಿಗೆ ಏನ್ ಮಾಡ್ತೇನೆ ಅಂದ್ರ ಈ ಭೂಲೋಕದೊಳಗೆ ಇರುವಾಗನ ವೈಕುಂಠದೊಳಗ ವಿಲಾಸ ಮಂದಿರನ್ನ ತಯಾರು ಮಾಡ್ತೇನೆ ಅಂತ ಜಗನ್ಮಾತೆ ಹೇಳ್ಕೊಂಡ್ ಬರ್ತಾಳ. ಯಾವ ಧರ್ಮಲೋಚನ 11ನೇ ಅಧ್ಯಾಯದೊಳಗ ಆ ತಾಯಿಯನ್ನ ಒರಿಲಾಕ್ ಹೋಗಿ ಏನಾದ ಸುಟ್ಟ ಭಸ್ಮ ಆಗಿ ಹೋದ. ಅದಕ್ಕೆ ಏನಾಗ್ತದಂದ್ರ ಸತ್ಯವನ್ನ ಬಿಡದಂತೀರಿ. ನೀವು ಯಾವ್ದರ ಆಸೆಕ್ಕಾಗಿ ಸುಳ್ಳು ಹೇಳದಂತೆ ಆಗ್ಬೇಡ್ರಿ, ಸುಳ್ಳು ಹೇಳಕ್ ಹೋಗ್ಬೇಡ್ರಿ. ಏನಂತಾರ ನೀವು ಈ ಬಂಗಾರ ರೊಕ್ಕ ಏನೋ ಚೆನ್ನಾಗ್ ಬೆಳತೈತೆ ಅಂತ ಸುಳ್ಳು ಹೇಳಿದ್ರ ಅಲ್ಲಿ ಏನಾಗ್ತೈತೆ ಅಂದ್ರ ಸುಳ್ಳ ಒಂದು ದಿನ ಸುಳ್ಳ ಆಗ್ತದೆ. ಆ ಸತ್ಯ ಪ್ರಯೋಗ ಮಾಡಿದಾಗ ಆ ಸತ್ಯ ಏನಾಗ್ಬಿಡ್ತೈತಿ, ಸತ್ಯನೂ ಆಗ್ತದ. ಮತ್ತ ಸುಳ್ಳ ಕೆಟ್ಟೇನ್ರಿ ಅಂತ ಹೇಳ್ತಾರೆ. ಸುಳ್ಳು ಎದಕ್ಕಪ್ಪ ಅಂದ್ರ ಯಾವ್ದ್ರ ಒಂದು ಪ್ರಾಣ ಉಳಿತೈತೆ ಅಂದ್ರ ಸುಳ್ಳು ಹೇಳಿ ಉಳಿಸ. ಮತ್ತ ಸುಳ್ಳು ಇಲ್ಲ ಅಂದ್ರ ಸತ್ಯ ಬೆಳಕಿಗೆ ಬರ್ತೈತೆ. ನನ್ನ ಸತ್ಯ ಎದರಿಂದ ಬೆಳಕಿಗೆ ಬಂತು? 10 ಮಂದಿ ಸುಳ್ಳು ಹೇಳಿದ್ರು, ಒಬ್ಬ ಕರೆ ಹೇಳಿದ. ಆದ್ರ ಕರೆ ಹೇಳೋದು ಮುಚ್ಚಿದ್ರು ಹೋಗುತ್ತೆ. ಇವತ್ತ 1 ವರ್ಷದ ಹಿಂದ ಮುಚ್ಚಿ ಬಿಟ್ರು ಕರೆ ಹೇಳೋನ್ನ 10 ಮಂದಿ ಕೂಡಿ. ಯಾಕೆ 10 ಮಂದಿ ಸುಳ್ಳು ಹೇಳೋರಲ್ಲ? ಆದ್ರ ಒಂದು ದಿನ ವಿಚಾರ ಮಾಡಿ ನೋಡಿದಾಗ, ಪರಿವರ್ತನೆ ಮಾಡಿ ನೋಡಿದಾಗ ಏನಾಗಿತ್ತು? ಸತ್ಯ ಸತ್ಯ ಆಗಿ ಉಳಿದಿತ್ತು, ಅಸತ್ಯ ಅಸತ್ಯನಾಗಿ ಉಳಿದಿತ್ತು. ಆಗ ಸತ್ಯ ಏನ್ ಮಾಡ್ತಂದ್ರ ಸತ್ಯಕ್ಕೆ ಎಷ್ಟ ನಿಗ್ರಹ ಕೊಟ್ರು ಜನ, ಎಷ್ಟ ಅವ್ರಿಗೆ ಛಾಪ ಮಾಡಿದ್ರು, ಅದೇನಾತ್ರಿ ಅಂದ್ರ ಏನಾಗ್ಬಿಡ್ತು? ಅಸತ್ಯ ಸತ್ಯ ಆಗಿತ್ತು. ಆ ಸತ್ಯದ ಹಿಂಬಲೆ ದೇವಿ ಇರ್ತಾಳ, ಜಗನ್ಮಾತೆ ಜನನಿ ಇರ್ತಾಳ. ಅಸತ್ಯದ ಹಿಂಬಲೆ ದೇವರು ಇರೋದಿಲ್ಲ. ನೀವು ಅಸತ್ಯ ಹೇಳಿ ಜನರು ನಂಬಿಸಿದ್ರ 1000 ಮಂದಿ ಬರ್ತಾರ. ಅದೇ ಸತ್ಯ ಹೇಳೋ ಮಾತು ಯಾರು ಕೇಳೋದಿಲ್ಲ. ಯಾಕೆ? ಇವರು ಸುಳ್ಳು ಹೇಳವ್ರ, ಇವ್ ಪೈಕಿ ಈಚೆ ಕಡೆ ಸುಳ್ಳು ಹೇಳವ್ರ, ಅವ್ರಿಗೆ ಮ್ಯಾಚ್ ಆಗಿಬಿಟ್ಟಿರ್ತೈತಿ. ಮತ್ತ ಕರೆ ಹೇಳೋದ್ ಮಾತು ಹೆಂಗ ನಂಬ್ತಾರ್ರಿ? ಈಗ ಸಭಾಕಿದ್ದವ್ರ ಮಾತು ನಂಬ್ರಿ ಅಂದ್ರೆ ನಂಬೋರಿಲ್ಲ, ಅಕಸ್ಮಾತ್ ಕುಡ್ದವ್ರ ಮಾತು ನಂಬ್ರಿ ಅಂದ್ರೆ ನಂಬ್ತಾರ. ದೇವರಾಂದ್ರು ನಂಬುದಲ್ಲ ರೀ, ದೇವರೇ ಎಲ್ಲಾರಂದ್ರು ನಂಬೋದಿಲ್ಲ. ಅದಕ್ಕೆ ಏನಂತಾರ? ಸತ್ಯವನ್ನ ನಂಬ್ರಿ. ಸತ್ಯ ನಂಬಿದ್ರ ಜಗನ್ಮಾತೆ ಏನಂತಾಳ? ಸತ್ಯದ ಗಂಡ ನಾನದೇನಿ, ಧರ್ಮದ ಗಂಡ ನಾನದೇನಿ. ಈ ಧರ್ಮ ಕಾರ್ಯದೊಳಗ ಸತ್ಯ ಕಾರ್ಯದೊಳಗ ನಾ ಸದಾ ಇರ್ತೇನಿ. ನಾನೇನ್ ಮಾಡ್ತೇನೆ? ಜನ ಏನೋ ಮಾಡ್ಲಿ, ಜನರನ್ನ ನೋಡಿ ಮಾಡ್ಬೇಡ್ರಿ, ನನ್ನ ಸತ್ಯವನ್ನು ಹಿಡ್ಕೊಳ್ರಿ ಅಂತ ಹೇಳ್ತಾರ ಅವ್ರು. ನನ್ನ ಸತ್ಯ ಹಿಡ್ಕೊಂಡಿದ್ದೆ ಇತ್ತಂದ್ರ ಸದಾ ಕಾಲ ನಿನ್ನ ಬೆನ್ನಿಂದ ನಾನ್ ಇರ್ತೇನೆ ಅಂತ ಜಗನ್ಮಾತೆ ಜನನಿ ಹೇಳ್ತಾ ಇದ್ದಾಳ. ಅದು ಸತ್ಯ ಮಾಡೋರಿಗೆ ಜನ ಏನ್ ಮಾಡ್ತಾರ? ನಿಂದನೆಯನ್ನು ಮಾಡ್ತಾರ. ಸಂತ ಶರಣರಿಗೆ ನಿಂದನೆಯನ್ನು ಮಾಡ್ತಾರ. ಅಲ್ರಿ ಇಲ್ಲಿ ಹೇಳ್ತಾರ ಮಹಾತ್ಮರು, ನಿಂದನೆ ಮಾಡ್ಲಿ ಬಿಡ್ರಿ ಅಂತಂದ್ರಂತವ್ರು. ಸಿದ್ದಾರಪ್ಪ ನಾಗಲಿಂಗದವ್ರು ನಿಂದನೆ ಮಾಡ್ಲಿ ಬಿಡ್ರಿ ಅಂದ್ರಂತ. ಇಲ್ಲಪ್ಪ, ನಿನ್ನ ನಿಂದನೆ ಬಹಳ ಮಾತಾಡ್ತಾರ, ನಿನ್ನ ನೋಡಿ ಎಷ್ಟು ಜನ ಬರ್ತಾರ, ಅಷ್ಟ ನೀನು ನಿಂದನೆ ಮಾಡಾಕತ್ತಾರ ಅಂದ್ರ. ಸಿದ್ದಾರಪ್ಪ ಏನಂದ್ರ, ಅಲ್ಲ ಅವ್ರಿಗೆ ನಾ ಊಟ ಹಾಕ್ತೇನೇನ, ಅವ್ರ ಮನಿ ಸಂತಿ ಮಾಡೇನ? ಇಲ್ಲ, ಅವ್ರ ಮನಿ ಕುಳತಿಂದ ನಂದು ಮಾತಾಡ್ತಾವಂದ್ರ ನಾನೇ ಪಾಲನ ಅಂದ್ರಂತವ್ರು. ಏನ್ ಹೇಳ್ತಾರ? ಅವ್ರಿಗೇನ ಸಂತಿಗೆ ರೊಕ್ಕ ಕೊಟ್ಟಿಲ್ಲ, ಅವ್ರಿಗೇನ ಊಟ ಹಾಕಿಲ್ಲ, ಅವ್ರ ಮನೆಯ ಊಟ ತಗೊಂಡ ಉಂಡ ನಂದು ಮಾತಾಡ್ತಾವಂದ್ರ ನಾನೇ ಪಾಲನ ಅಂದ್ರ ನಾನು ಅನ್ಬೋದೇನ್ರಿ? ಸಾಧ್ಯವಿಲ್ಲ.
ಅದಕ್ಕೆ ಮನುಷ್ಯನಿಗೆ ನಿಂದೆ ಮಾತಾಡೋರಂದ್ರ ಬಾಳ ಗ್ರೂಪ್ ಇರ್ತದ. ಕೆಲವೊಬ್ರು ಒಬ್ಬರು ಚುಚ್ಚಿ ಮಾತಾಡೋದು ಬಾಳ ಗ್ರೂಪ್. ಅದ್ರೊಳಗ ಸಂತ ಶರಣರಿಗೆ ಮಾತಾಡೋರ ಬಾಳ ಅತಿ ಹೆಚ್ಚ. ಅವಾಗ ಹಿಂದ ಕಲಿಯುಗ ಪ್ರಾರಂಭ ತುಕಾರಾಮರು ಸಿದ್ಧಾಂತ ಆದಾಗ ಏನಾಗೈತ್ರಿ ಅಂದ್ರ ಅವಾಗ 10 ಜನ ಇದ್ರಂತ ಮಾತಾಡೋರು. ಈಗ ಏನಾಗ್ಯಾರ್ರಿ ನಿಂದನೆ ಮಾತಾಡೋರು 1000 ಜನ ಆಗ್ಯಾರ. ಅದಕ್ಕೆ ಏನಂತಾರ, ನಿಂದೆ ಮಾತಾಡಿದ್ರೆ ಏನಾಗ್ತತ್ರಿ? ಸಂತ ಶರಣರಿಗೆ ಮಹಾತ್ಮರಿಗೆ ನಿಂದನೆ ಮಾತಾಡಿದ್ರ ನಿಮ್ಮ ಪಾಪ ನಿಮ್ಮ ಪುಣ್ಯ ಆ ನಿಂದನೆ ಮಾತಾಡಿಸ್ಕೊಂಡು ಹೋಗ್ತದ. ಅವನಿಗೆ ಇರುವಂತ ಜನ್ಮ ಜನ್ಮಾಂತರ ಏನೋ ಪಾಪ ಇದ್ರು ಆ ಪಾಪ ಯಾರಿಗೆ ಹೋಗ್ತತಿ? ನಿಂದನೆ ಮಾತಾಡೋನಿಗೆ ಹೋಗ್ತತಿ. ಮತ್ತ ನಿಂದೆ ಮಾತಾಡಿದವನಿಗೆ ಸಂತ ಶರಣರಿಗೆ ಮಹಾತ್ಮರಿಗೆ ನಿಂದನೆ ಮಾತಾಡಿದ್ರ ಅವ ಏನಾಗ್ಬಿಟ್ಟು ಬಿಡ್ತಾನ ಅಂತ ಕೇಳಿದ್ರ ಜ್ಞಾನ ಸಿಂಧುಗಳಿಗೆ ಹೇಳ್ತಾರೆ. ಇಲ್ಲಿ ಏನಾಗ್ಬಿಟ್ಟು ಬಿಡ್ತಾನ? ಗುರುವಿಗೆ ಸಂತರಿಗೆ ನಿಂದನೆ ಮಾತಾಡಿದ್ರ ಅವ ನಾಯಿಯಾಗಿ ಹುಟ್ಟಿ ಬಿಡ್ತಾನ. ಎಷ್ಟು ಸಲ ರೀ? 7 ಕೋಟಿ ಸಲ ನಾಯಿಯಾಗಿ ಹುಟ್ಟಿ ಬಿಡ್ತಾನಂತ ಜ್ಞಾನ ಸಿಂಧುಗಳು. ನೋಡ್ರಿ ಇಲ್ಲೇನ್ ಹೇಳ್ತಾರ? ತಾಯಿಗೆ ಮಮಕಾರ, ತಂದೆಗೆ ಯಾವ ನಿಂದನೆ ಮಾತಾಡ್ತಾನ? ಇಲ್ಲೇನ್ ಹೇಳ್ತಾರ? ತಾಯಿ ತಂದೆಗೆ ನಿಂದನೆ ಮಾತಾಡ್ದವ ಏನಾಗಿ ಹುಟ್ಟಿ ಬರ್ತಾನಂದ್ರ ಇರುವಂತ ಊರೊಳಗಿರ್ತಾವ ಹಂದಿ ಆಗಿ ಹುಟ್ಟಿ ಬರ್ತಾನಂತ. ಹಂದಿ ಆಗಿ ಹುಟ್ಟಿ ಬರ್ಬೇಕಾದ್ರ ನೀವೇನ್ ಮಾಡ್ರಿ? ತಾಯಿ ತಂದೆಯ ನಿಂದೆ ಮಾಡ್ರಿ. ಮತ್ತ ಸಂತ ಶರಣರಿಗೆ ಮಹಾತ್ಮರಿಗೆ ನಿಂದೆ ಮಾತಾಡಿದ್ರ ನಾಯಿಯಾಗಿ ಹುಟ್ಟಿ ಬರ್ತಾನ. ಮತ್ತ ನೀವು ನಾಯಿಯಾಗಿ ಹುಟ್ಟಿ ಬರ್ಬೇಕಾದ್ರ ನೀವು ನಿಂದನೆ ಮಾಡ್ರಿ ಅಂತ ಇಲ್ಲಿ ಮಾತನ್ನ ಹೇಳ್ತಾರ. ಯಾಕಂದ್ರ ಮನುಷ್ಯನಾಗಿ ಧರ್ಮಿಷ್ಠನಾಗಿ ಉಳಿ ಅಂತಾರ. ಮನುಷ್ಯನಾಗಿ ಉಳಿಬೇಕಾದ್ರೆ ನಮ್ಮಂತೆ ಏನು ಬರಬೇಕು? ಮನಸ್ಸೊತ್ತಿರಬೇಕು. ಮನಸ್ಸೊತ್ತ ಯಾರಿಗೆ ಮನಸ್ಸೊತ್ತಿಲ್ಲ ಅವನು ಮೃಗವಿದ್ದಂತೆ. ಏನಂತಾರಲ್ಲೇ? ಯಾರಿಗೆ ಮನಸ್ಸೊತ್ತಿಲ್ಲ ಅವನು ಮೃಗವಿದ್ದಂತೆ. ನೀವ್ ಮೃಗವಾಗಬೇಡ. ನೀವ್ ಮನುಷ್ಯ ಜನ್ಮ ಶ್ರೇಷ್ಠ ಅದ. ಇದು ಅರಿವಿನ ಜನ್ಮ ಅದ. ಅರಿವಿನ ಜನ್ಮಕ್ ಬಂದಾಳ. ನೀವ್ ಏನ್ ಮಾತಾಡ್ಬೇಕಂದ್ರ ನೀವ್ ಮಾತಾಡಿದ ಶಬ್ದ ಅದು ನಿನಗೆ ತಿಳಿಬೇಕ. ಇಲ್ಲಿ ಹೇಳ್ತಾಳ ದೇವಿ, ಜನರು ಕುಂತಾರಂತ ಹೇಳಿ ನೀನು ವಿಚಾರ ಮಾಡಬೇಡ. ನೀವ್ ತಿಳಿದು ಮಾತಾಡಂತಾಳೆ. ಇಲ್ಲಿ ನೀವ್ ಮಾತಾಡಿದ ಶಬ್ದ ಏನ್ ಮಾತಾಡ್ತಿಯಲ್ಲ ಅದು ನಿನಗ ಅರಿವಿರ್ಬೇಕು. ನೀವ್ ಜನರು ಕುಂತಾರೆ ಎಷ್ಟೋ ಮಂದಿ ಕೇಳಾಕತ್ತಾರಂತ ನೀವ್ ಡೊಂಗಿ ಮಾಡ್ಬೇಡ ಅಂತಾಳೆ. ಇಲ್ಲಿ ಏನ್ ಹೇಳ್ತಾಳ? ನೀವ್ ಮಾಡಿದ ಡೊಂಗಿ ನನಗ್ ಗೊತ್ತಾಗ್ತದೆ ಅಂತ ಜಗನ್ಮಾತೆ. ಅದಕ್ಕಾಗಿ ಏನಂತಾಳ? ಸದಾ ಕಾಲ ನೀವ್ ಡೊಂಗಿ ಮಾಡು, ಏನು ಮಾಡು, ಅದು ನನ್ನ ಸಲುವಾಗಿ ಮಾಡಿರ್ಬೇಕು. ನನ್ನ ಸಲುವಾಗಿ ನೀವ್ ಕೂಗಿರ್ಬೇಕು. ಇದು ಕೂಗಿದ್ದ ಕರೆ ಇದ್ರ ಭಕ್ತ ನೀನು ಭಕ್ತರೊಳಗ ಪ್ರಿಯ ಭಕ್ತ, ನೀನೇ ದೊಡ್ಡ ಭಕ್ತ ಅಂತೇಳಿ ಜಗನ್ಮಾತೆ ಜನರಿಗೆ ಹೇಳ್ತಾ ಇದ್ದಾಳ. ಏನಾಗ್ತದೆ ಅಂದ್ರ ಮಾತಾಡ್ಬೇಡ್ರಿ. ಅದಕ್ಕೆ ಸಂತ ಶರಣರಿಗೆ ಮಹಾತ್ಮರಿಗೆ ಎಷ್ಟು ಉಪದ್ರ ಕೊಡ್ತಾರ ಜನ ಅಂತ ಕೇಳಿದ್ರ ಅದು ಹೆಂಗ ಅಂತ ಕೇಳಿದ್ರ 2 ಮಾವಿನ ಗಿಡ ಹಚ್ಚಿ ಬೆಳೆಸ್ಯಾನ್ರಿ ಒಬ್ಬ ಮಲಕ. 2 ಮಾವಿನ ಗಿಡವನ್ನು ಹಚ್ಚಿ ಬೆಳೆಸ್ಯಾನ. ಒಂದು ಗಿಡ ಹೂವಾಗಿ ಕಾಯಿಯಾಗಿ ಹಣ್ಣಾಗೈತಿ. ಒಂದು ಗಿಡ ಹೂವು ಆಗಿಲ್ಲ, ಕಾಯಿ ಆಗಿಲ್ಲ, ಹಣ್ಣು ಆಗಿಲ್ಲ. ಕಲ್ಲಿನ ಹೊಡೆದು ತೆಗೆದು ಬಿಡ್ತಾವ ಅಂತೀರಿ? ಕಲ್ಲಿನ ಹೊಡೆದು ತೆಗೆದು ಬಿಡ್ತಾವ. ಕಾಯಿ ಗಿಡಕ್ಕ ಎದಕ್ ಹೋಗಿರ್ತಾರೆ? ಕಲ್ಲಿನ ಹೊಡೆತ ಯಾವ ಹೂವು ಕಾಯಿಯಾಗಿ ಹಣ್ಣಾಗಿರ್ತದ ಅದಕ್ಕೆ ಕಲ್ಲು ಒಗಿತಾರ. ಅದಕ್ಕೆ ಯಾಕೆ ಒಗಿತಾರ್ರಿ? ಕಾಲಿ ಗಿಡ ಕೊಯ್ಯರ ಕಾಲಿ ಗಿಡ ಪಡಿಯಲ್ರಿ. ಯಾಕ್ರಿ? ಅದಕ್ಕೆ ಕಾಲಿ ಗಿಡ ಪಡಿ ಅಂತಿರಿಲ್ಲ. ಅದಕ್ಕೆ ಏನಂತಾರ? ಯಾವ ಸತ್ಯವಂತದಾನ, ಯಾವ ಧರ್ಮಿಷ್ಠದಾನ, ಯಾವ ಪುಣ್ಯಾತ್ಮದಾನ ಆ ಹಣ್ಣಾಗಿದ ಗಿಡಕ್ಕೆ ಹೆಂಗ ಕಲ್ಲಿನ ಹೊಡೆದ್ ಬಿಡ್ತಾವಲ್ಲ ಇವನೇ ಕಲ್ಲಿನ ಹೊಡೆದ್ ಬಿಡ್ತಾವ. ಅದಕ್ಕೆ ಏನಂತಾರ? ಆ ಗಿಡ ಕಲ್ಲಿನ ಹೊಡೆತ ತಿಂದ ಹಣ್ಣು ಮಾವಿನ ಹಣ್ಣು ಕೊಡ್ತದ. ಈ ಗಿಡ ಏನ್ ಕೊಡ್ತದ್ರಿ? ಏನ್ ಕೊಡುದಿಲ್ಲ. ಈ ಗಿಡ ಯಾವುದು? ಯಾವ ಪುಣ್ಯ ಮಹಾತ್ಮರಾಗ ಹೊಡಿತಾರೋ ಅದು ಒಂದ ಮಾವಿನ ಗಿಡ ಹೆಂಗ್ ಹೊಡಿತದ ಹಣ್ಣಾಗಿದ ಗಿಡ ಹಂಗ ಈ ಪುಣ್ಯಾತ್ಮರಿಗೆ ಹೊಡೆತ ಬೀಳ್ತಾವ. ಈ ಹೊಡೆತದ ಯಾವ ತಾಳ್ಕೊಂಡ್ ಹೋಗ್ಯಾನ? ಜಗತ್ತಿನೊಳಗ ಬಾಳಿ ಹೋಗಿ ಹೋಗ್ಯಾನ. ಇವ ಜಗತ್ತಿನೊಳಗ ಕ್ರಾಂತಿ ಎನಿಸಿಕೊಳ್ತಾನ. ಕಾಲಿಗಿಡ ಪಡೆದ ಅದಕ್ಕೆ ಕೊಡಿದ್ರಿ. ಅದ್ರೊಳಗೆ ಏನೈತಿ? ಕಾಲಿಗಿಡ ಅಂದ್ರೆ ಯಾರು? ಯಾರೊಳಗೆ ಪುಣ್ಯವಿಲ್ಲೋ, ಯಾರೊಳಗೆ ಸತ್ಯ ಧರ್ಮವಿಲ್ಲೋ ಅದು ಒಂದ ಕಾಲಿಗಿಡ. ಈ ಕಾಲಿಗಿಡಕ್ಕೆ ಕಲ್ಲು ಹೊಡೆಯಂದ್ರ ಯಾರು ಹೊಡೆಯುವುದಿಲ್ಲ. ಆದ್ರೆ ಒಂದೊಂದು ದಿನ ಆ ಮಾಲಕ್ ಏನ್ ಮಾಡ್ತಾನ?
ಈ ಗಿಡಗಳ ತಗಸ್ಬೇಕಂತ ಬರ್ತಾನ JCB ತಗೊಂಡ ಈ ಗಿಡಗಳ ತಗಸ್ಬೇಕಂತ ಬರ್ತಾನ. ಗಿಡಗಳ ತಗಸಾಕ್ ಬಂದಾಗ ಆ ಹಣ್ಣಾದ ಗಿಡದೊಳಗ ಎಷ್ಟು ಮಂದಿ ತಿಂದಿರ್ತಾರಲ್ಲ ಅವ್ರಂತಾರ, ಯಪ್ಪ ಈ ಖಾಲಿ ಗಿಡ ತೆಗಿ ಮೊದಲ, ಈ ಹಣ್ಣಾದ ಗಿಡ ಬಿಡ, ಯಾಕ ಈ ಗಿಡ ಪರೋಪಕಾರಿ, ಎಷ್ಟೋ ಜನರಿಗೆ ಸೀಮೆಯನ್ನು ಕೊಟ್ಟದ, ಎಷ್ಟೋ ಜನರಿಗೆ ರುಚಿ ಕೊಟ್ಟದ, ಈ ಗಿಡವನ್ನು ಕಡಿಬೇಡ, ಈ ಖಾಲಿ ಗಿಡ ಐತಲ್ಲ ಬಡ್ಡಿ ಹಚ್ಚಲ್ಲ, ಬೇರೆ ತೆಗಿ ಹೋಗಿ ಅಂತ ಏನಂತಾರ. ಈ ಹಣ್ಣಾದ ಗಿಡ ಬಿಡು, ಖಾಲಿ ಗಿಡ ಬಡ್ಡಿ ದರ್ಜೆ ಆಗ್ತಾರಲ್ಲ ಬೇರೆ ದರ್ಜೆ ಕಿರ್ತೋಗಿ ಅಂತಾರ. ಅದು ಖಾಲಿ ಗಿಡ ಯಾವುದು? ಯಾರ ಬಾಯಿಯೊಳಗ ನಾಮಿಲ್ಲೋ, ಯಾರಲ್ಲಿ ಪುಣ್ಯವಿಲ್ಲೋ ಇದು ಖಾಲಿ ಗಿಡ. ಇಲ್ಲೇ ಭಗವದ್ಗೀತಾನ ಮಾತನ್ನ ಹೇಳ್ತಾನ ಶ್ರೀಕೃಷ್ಣ ಪರಮಾತ್ಮ ಏನಂತ, ಪರಿತ್ರಾಣಾಯ ಸಾಧನಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾರ. ಪರಮಾತ್ಮ ಏನಂತಾನ, ಇಂತ ಖಾಲಿ ಗಿಡ ಭೂಮಿ ಮೇಲ ನಾ ಇಟ್ಟು ಬಿಡೋದಿಲ್ಲ. ಯಾವ ಖಾಲಿ ಗಿಡ? ಮಾವಿನ ಗಿಡ ಖಾಲಿ ಗಿಡ ಅಲ್ಲ, ಈ ಮನುಷ್ಯ ಖಾಲಿ ಗಿಡ. ಈ ಮನುಷ್ಯ ಗಿಡನ್ನ ಯಾರೊಳಗೆ ಸತ್ಯ ಧರ್ಮ ಇಲ್ಲೋ ಇವನ್ನ ಅಂಶ ಅಂದ್ರೆ ಅವನ ಒಬ್ಬನ ತೆಗೆದುವಂತ ಅವನ ಅಂಶ ಏನೈತಲ್ಲ ಅವನ ಅಂಶ ಸತ್ಯಕ್ಕೆ ತೆಗಿತಾನಂತ ಪರಮಾತ್ಮ. ಏನ್ ಮಾಡ್ತಾನ? ಅವನ ಅಂಶಗಳನ್ನೆಲ್ಲ ಕಿತ್ತೊಗಿತಾನ. ಅದಕ್ಕೆ ನೀವು ಮಹಾತ್ಮರ ಎನಿಸಿಕೊಳ್ಳುವವರು, ಪುಣ್ಯಾತ್ಮರ ಎನಿಸಿಕೊಳ್ಳುವವರು, ಸತ್ಯ ಧರ್ಮ ಹಿಡಿದವರು ಯಾರೋ ಏನೋ ಎಷ್ಟು ನಿಂದೆ ಮಾಡ್ತಿರ್ತಾರ. ನಿಮ್ದು ಆಚಾರ ವಿಚಾರದೊಳಗ ಏನೋ ತಪ್ಪು ತಡಿಗಳು ಮಾತಾಡ್ತಿರ್ತಾರ. ಇಲ್ಲೇನಂತಾರ ಮಹಾತ್ಮರು ಗೊತ್ತೇನ್ರಿ? ಯಾರಿಂದ ಮುಂದೆ ಬಂದ್ರಿ ಅಂತಂದ್ರ ನಿಂದಕರಿಂದ ಮುಂದೆ ಬಂದೆ ಅಂದ್ರು ಸತ್ಯ ಶರಣರು. ನಿಂದಕರಿಂದಲೇ ಯಾಕೆ ಮುಂದೆ ಬಂದೆ? ನನ್ನ ನಿಂದೆ ಮಾತಾಡಕತ್ರು. ಇಲ್ಲಿ ನೋಡ್ಬೇಕಾದ್ರ ಒಬ್ಬವ ಚಲೋ ಮನುಷ್ಯ ಇರ್ತಾನ, ಒಬ್ಬವ ಕೆಟ್ಟ ಮನುಷ್ಯ ಇರ್ತಾನ. ಅವನಿಗೆ ಜಗ ಹತ್ತತ್ತು. ಯಾರು ಬುದ್ಧಿ ಹೇಳ್ತಾರ ಹೇಳ್ರಿ ನೋಡೋಣ. ಆ ಚಲೋ ಇದ್ದಾವ ಹೇಳ್ತಾರ ಅವ್ರ ಏನಂತ, ಬಿಡು ಅವ್ನು ಕೂಡ ಅವ್ನು ಯಾವಾಗಿದ್ರು ಹಂಗ ಹೋಗಿ ಬಿಡಂತಾರ. ಆ ಚಲೋ ಇದ್ದಾವ ನೀನೇ ತಡ್ಕೊಂಡು ಬಿಡಪ್ಪ ಅಂತಾರ. ಹೌದಿಲ್ಲ? ಕೆಟ್ಟಿದ್ದ ಮನುಷ್ಯ ಅವ್ನು ಕೂಡ ಯಾಕೆ ತೆಗದಿ ಅಂತಾರ ಅನ್ನೋದಿಲ್ಲ. ನೀ ತಿಳಿದಾವ ನೀನೇ ತಡ್ಕೊಂಡು ಬಿಡ. ಅದಕ್ಕೆ ಯಾರನ್ನ ತಡಿಸ್ತಾರ ಅಂದ್ರ ಸತ್ಯ ಶರಣರನ್ನ ತಡಿಸ್ತಾರ, ಮಹಾತ್ಮರನ್ನ ತಡಿಸ್ತಾರ. ಆದ್ರ ಅವ್ರಂತ ಕೆಟ್ಟ ದುರಾಚಾರಿ ಮಂದಿಗೆ ಯಾರು ತಡಿಸ್ಲಿಕ್ಕೆ ಹೋಗಲ್ಲ. ಅವ್ರು ಎಷ್ಟು ಹೋದ್ರು, ಎಷ್ಟು ಉಳಿತಾರ, ಅವ್ರು ಎಷ್ಟು ದಿನ ಉಳಿದ್ರು ನೋಡ. ಪಂಕ್ತಿ ಒಳಗೆ ಎಣ್ಣೆ ಹಾಕ್ತಾರ, ಅದೆಷ್ಟು ದಿನ ಉಳಿತೈತಿ? ಎಣ್ಣೆ ಇರುತ್ತಾನ. ಎಣ್ಣೆ ತಿರ್ತಂದ್ರ ಉಳಿಯಲ್ಲ, ಎಣ್ಣೆ ಇರುತ್ತಾನಲ್ಲ. ಮನುಷ್ಯ ಎಷ್ಟು ದಿನ ಉಳಿತಾನ? ಪುಣ್ಯ ಇರುತ್ತಾನ ಉಳಿತಾನ ಏನ್ರಿ? ಪುಣ್ಯ ಇರುತ್ತಾನ ಉಳಿತಾನ. ಪುಣ್ಯ ತೀರ್ತಂದ್ರ ಭಗವಂತ ಏನಂತಾನ, ಈ ಭೂತಾಯಿ ಏನಂತಾಳ, ಜಗತ್ತಿನೊಳಗ ಅವ್ನ ಭೂಮಿ ಮೇಲ ನಾನ್ ಇಡೋದಿಲ್ಲ ಅಂತಾಳ. ಭೂಮಿ ಮೇಲೆ ನೋಡಕ ಸಾಧ್ಯ ಇಲ್ಲ. ಜಗನ್ಮಾತೆ ಜಗಜ್ಜನನಿ ಭೂದೇವಿ ಏನ್ ಹೇಳ್ತಾಳ, ನನಗೆ ಈ ಪರ್ವತಗಳದ ಭೂಮಿ ಮೇಲ, ಆಕಾಶಗಳೈತಿ, ಚಿಕ್ಕಿಗಳದಾವ, ಏನೇನು ಭೂಮಿ ಮೇಲೆ ವಜ್ಜದಾವ, ಆದ್ರೆ ನನಗೆ ವಜ್ಜನಿಸಿಲ್ಲ ಅಂತಾಳ. ನನಗ್ ಒಂದು ವಜ್ಜ ಆಗೈತಿ, ಅದು ಯಾವ್ದು ಅಂತ ಕೇಳಿದ್ರ ಏನ್ ಹೇಳ್ತಾರ ಇಲ್ಲಿ? ನನಗೊಂದ ವಜ್ಜಾದ ವಸ್ತು ಅದ. ಭಗವಂತ ಯಾರಿಗೆ ಕೃಷ್ಣ ಹರಿನ ಕರೀತಾಳ. ಏನ್ ವಜ್ಜ ಆಗೈತವ? ಪರ್ವತಗಳು ಹತ್ತಿರಿ, ನೀರ ಸಾಗರ ಸಮುದ್ರಗಳನ್ನು ಹತ್ತಿರಿ. ನೀ ಎಂದ ವಜ್ಜ ಆಗೋ ಅಂದಿಲ್ಲ, ಇವತ್ ಯಾಕೆ ವಜ್ಜ ಆಗೈತಿ ಅಂತೀರಿ. ಅದು ವಜ್ಜ ಆದದ್ದು ಏನಂತ ಕೇಳ್ತಾಳ. ಅವಾಗ ಜಗನ್ಮಾತೆ ಏನಂತ, ಮನುಷ್ಯ ಮಾಡಿದ ಪಾಪ ನನಗ್ ಬಾಳ ವಜ್ಜ ಆಗೈತಿ. 84 ಲಕ್ಷ ಜೀವರಾಶಿ ಒಳಗ ಎಷ್ಟೋ ಸೌಕ ಚಪಾಳ ಏಕ ಮನುಷ್ಯ ಜನ್ಮ, ಇದು ಶ್ರೇಷ್ಠ ಜನ್ಮ. ಆದ್ರೆ ಇವೆಲ್ಲಾ ಮಾಡಿದ ಕ್ರಿಯಾ ಮಾಡಿದ ಪ್ರಾಣಿ ಪಕ್ಷಿಗಳ ಕ್ರಿಯಾ ಮಾಡಿದ ವಜ್ಜ ಎನಿಸಿಲ್ಲ. ಮನುಷ್ಯ ಮಾಡಿದ ಪಾಪ ವಜ್ಜ ಆಗೈತಿ. ಮೊದಲು ತಂಗಿ ಏನಂತಾಳ, ಯಾರ? ಜಗನ್ಮಾತೆ. ಅವಾಗ ಕೃಷ್ಣ ಪರಮಾತ್ಮ ಮಾತು ಕೇಳ್ತಾನ, ಭೂದೇವಿ ಜಗನ್ಮಾತೆ ಜಗದಂಬ. ಆದ್ರೆ ನಿನ್ನ ಮಗ ಒಬ್ಬ ಯಾರ? ನರಕಾಸುರ ಅದಾನಲ್ಲ, ನರಕಾಸುರ. ಎಷ್ಟು ಸ್ತ್ರೀಯರನ್ನು ಓದಿದ್ದ ನರಕಾಸುರ? 16,000 ಸ್ತ್ರೀಯರನ್ನು ಗೋಪಿಕರನ್ನು ಓದಿದ್ದ ನರಕಾಸುರ. ಮತ್ತ ನರಕಾಸುರ ಎಂತ ಪಾಪ ಮಾಡ್ಯಾನಲ್ಲ, ಅವ ನಿನ್ನ ಮಗ ಅದನ್ನ ಅಂತ ಕೃಷ್ಣ ಪರಮಾತ್ಮ ಕೇಳಿದ. ಅವಾಗ ಏನಂತ ಜಗನ್ಮಾತೆ ಜಗಜ್ಜನನಿ, ನನ್ನ ಮಗ ಇರ್ಲಿ, ನನ್ನ ಪ್ರಾಣನೇ ಇರ್ಲಿ, ಯಾವ ತಪ್ಪು ಮಾಡ್ತಾನ, ಯಾವ ಪಾಪಿ ಅದಾನ, ಮೊದಲ ಒಂದು ಕೈ ಅಂತ ಕೇಳ್ತಾಳ ಜಗನ್ಮಾತೆ.
ನನ್ ಮಗ ಅದಾನ ಅವ್ನ್ ತೆಗಿಬೇಡ್ರಿ ಅಂತ ಏನ್ ಇಲ್ಲ, ಅವ್ನ್ ತೆಗೆದ್ಬೇಡ ಅಂತ ಹೇಳಿದ್ರೆ ಜಗತ್ ಮಾತೆ ಯಾರವ? ನರಕಾಸುರ. ಎಷ್ಟು ಪಾಪಿಷ್ಟಿದ್ದ? ಅತಿ ಪಾಪಿಷ್ಟ ನರಕಾಸುರ. ಅವಾಗ ನರಕಾಸುರನ ಕೃಷ್ಣ ಪರಮಾತ್ಮ ಏನ್ ಮಾಡಿದ? ಯದಾ ಯದಾಗಿ ಧರ್ಮಸ್ಯ ಗ್ಲಾನಿರ್ ಭವತಿ ಭಾರತ್ ಅಭಿಷ್ಟಾನ ಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ. ಏನಂತಾಳೆ? ನೀನು ಯದಾ ಯದಾಗಿ ಧರ್ಮಸ್ಯ ಅಂದ್ರೆ ಏನಂತಾರ? ಎಷ್ಟು ದಿನಕ್ಕೆ ಬಂದ್ರೆ ಆಗಲ್ಲ. ಏನಂತ ಜಗತ್ ಮಾತೆ? ನೀ 1000 ವರ್ಷ ಬಿಟ್ಟು ಬರ್ಬೋದು, ನೀವ್ 1,00,000 ವರ್ಷ ಬಿಟ್ಟು ಬರ್ಬೋದು, ಬೇಡ. ಇಂತ ಕೆಟ್ಟ ಪ್ರತಿಗಳಿದ್ದವರನ್ನ, ಇಂತ ಕೆಟ್ಟ ಸೂರ್ಯರನ್ನ ನೀನು ಕ್ಷಣದಲ್ಲಿ ಎಂತ ಯುಗದಲ್ಲೆಲ್ಲ ಕ್ಷಣಾರ್ಧದಲ್ಲಿ ಬಂದು ಇಂತ ಪಾಪಿಗಳನ್ನ ಈ ಭೂಮಿಯಿಂದ ತೆಗೆದು ಹೊಡೆದು ಓಡಿಸುವಂತ. ಅವಾಗ ಕೃಷ್ಣ ಪರಮಾತ್ಮ ಏನ್ ಮಾಡಿದ? ನರಕಾಸುರನ ತೆಗೆದ. ಆ ನರಕಾಸುರನ ತೆಗೆದವ್ರು ಯಾರಂತ ಕೇಳಿದ್ರ ದೇವಿ ಮಾತ್ಮೆದೊಳಗ ಆ ಕೃಷ್ಣ ಯಾರಂತ ಕೇಳಿದ್ರ ನಾನೇ ಅದೇನಂತ ಜಗತ್ ಮಾತೆ ಹೇಳ್ತಾಳ. ಯಾವಾಗ ನರಕಾಸುರನ ತೆಗೆದು, ನರಕಾಸುರನ ಮಗ ಯಾರಿ? ಸೋಮದತ್ತ. ಯಾರ? ಸೋಮದತ್ತ. ಆ ಸೋಮದತ್ತಗ ಕೃಷ್ಣ ಪರಮಾತ್ಮ ಪಟ್ಟ ಕಟ್ಟಿದ. ಪಟ್ಟ ಕಟ್ಟ ಮುನ್ನ ಏನ್ ಹೇಳಿದ? ನೀ ಏನಿರ್ಬೇಕು ಅಂದ್ರ ಪಾಪದ ಕೆಲಸ ಬಿಟ್ಟು ಪುಣ್ಯವನ್ನ ಮಾಡಿದ್ರ ನಿನಗ ಔಷಧ ಇಲ್ಲ, ಇಷ್ಟ ಔಷಧ ಅಂತ ನೆಲೆನೇ ಇಲ್ಲ. ಏನ ಅದೇ ಪಾಪ ಮಾಡಿದ್ರ ನಿನಗೆ ಇಷ್ಟ ವರ್ಷ ಔಷಧ ಐತಂತ ಅದಕ್ಕೂ ನೆಲೆ ಇಲ್ಲ. ಇದನ್ನ 2 ಮಾತನ್ನ ಹೇಳ್ತೀನಿ, ನೀನ್ ತಿಳ್ಕೊಂಡು ಹೋಗಂತ ಕೃಷ್ಣ ಪರಮಾತ್ಮ ಹೇಳಿ ಬಂದ. ಯಾವಾಗ ಪಾಂಡವರೊಳಗ ಕೌರವರೊಳಗ ಕೃಷ್ಣ ಪರಮಾತ್ಮ ಎಂತವ್ರಿ? ಜಗತ್ತಿನ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅವತಾರ ಭಗವಂತ. ಇಂಥವೇನ್ ಮಾಡಿದ? ಕೌರವರಿಗೆ ಪಾಂಡವರಿಗೆ ತಿದ್ದಿ ಬುದ್ಧಿ ಹೇಳಕ್ ಹೋದ. ತಿಳ್ಕೊಂಡ್ರೇನ್ರಿ? ತಿಳ್ಕೊಲಿಲ್ಲ. ಧೃತರಾಷ್ಟ್ರದಿಂದ ಪಾಂಡವರು ಹಾಗೂ ಕೌರವರು ಅಂದ. ಪಾಂಡವರು ನನ್ನವರ, ಕೌರವರು ನನ್ನವರು ಅಂದಿದ್ರು. ಯುದ್ಧನಾಗಿದ್ದಿಲ್ಲ, ಅಲ್ಲಿ ಯುದ್ಧದ ಸಮಸ್ಯೆ ಇದ್ದಿದ್ದಿಲ್ಲ. ಏನಂದ? ಪಾಂಡವರು ನನ್ನ, ಕೌರವರು ನನ್ನವರು ಹಾಗೂ ಪಾಂಡವರು ಅಂದ. ಯಾವಾಗ ಹಾಗೂ ಪಾಂಡವರು ಅಂದ ಯುದ್ಧ ಚಲವಾಯ್ತು. ಆದ್ರೆ ಕೃಷ್ಣ ಪರಮಾತ್ಮ ಏನ್ ಮಾಡಕ್ ಹೋದ? ಒಂದ್ ಮಾಡಕ್ ಹೋದ. ಇವರನ್ನ ಒಂದ್ ಮಾಡಿ ಈ ರಾಜ್ಯವನ್ನು ಉಳಿಸ್ಬೇಕಂತ ಹೋದ. ಉಳಿತೇನ್ರಿ? ದೇವ್ರಿಗೆ ಹೇಳಿದ್ರೆ ಕೇಳೋ ಮನುಷ್ಯ ನಾವಲ್ಲ. ಮತ್ತೆ ದೇವ್ರಿಗೆ ಆಗ್ಲಿಲ್ಲ ಅಂತ ಇಬ್ರು ಒಂದ್ ಮಾಡಾಕ. ಯಾರಿಗೆ? ಪಾಂಡವರನ್ನ ಕೌರವರನ್ನ ಒಂದ್ ಮಾಡಾಕ ದೇವ್ರಿಗೆ ಆಗಿಲ್ಲ ಅಂತ. ದೇವ್ರೇನ್ ಹೇಳ್ತಾನ? ಅಸತ್ಯ ಇದ್ದವನ್ ಬೆಳೆದ ಹೋಗೋದಿಲ್ಲ, ಸತ್ಯ ಹುದ್ದವನ್ ಬೆಳೆದ ಹೋಗ್ತೇನೆ, ಅಸತ್ಯವನ್ನ ಭೂಮಿ ಮ್ಯಾಗಿಂದ ತೆಗೆದು ಹಾಕ್ತೇನೆ ಅಂತ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೇಳ್ಕೊಂಡ್ ಬರ್ತಾ ಇದ್ದಾನೆ ಪುಣ್ಯಾತ್ಮರೇ. ಅದಕ್ಕಾಗಿ ನೀವೇನ್ ಮಾಡುದು? ಇವತ್ತು ಸತ್ಯ ಧರ್ಮವನ್ನ ಹಿಡಿದು ಹೋಗೋದು. ಇವತ್ತ 1 ವರ್ಷಕ್ಕೆ ಸಾವು ಅಂತ ಇರ್ತೇವೆ ಗೊತ್ತಿಲ್ಲ, 10 ವರ್ಷಕ್ಕೆ ಸಾವು ಐತೆ ಅಂತ ಗೊತ್ತೈತೇನೆ, ಇನ್ನೂ ಒಂದು 10 ವರ್ಷ ಇರ್ತೇವೆ ಅಂತೇವೆ. ಆದ್ರೆ ನಮ್ಗೆ ಇಷ್ಟ ಔಷಧ ಅಂತ ಗ್ಯಾರಂಟಿ ಯಾರ ಬರೆದು ಕೊಟ್ಟಾರ? ಗ್ಯಾರಂಟಿ ಬರೆದು ಕೊಟ್ಟಿಲ್ಲ. ಈಗ ನೋಡ್ರಿ, ಒಬ್ಬ ನೌಕರಿ ಮಾಡವಂತಾನ, ನನಗ್ ಪರ್ಮಿಟ್ ಆಗ್ಬೇಕ್ರಿ ಅಂತ. ನನಗ್ ಪರ್ಮಿಟ್ ಆಗ ಚಲೋ ಆಕತ್ರಿ, 10 ವರ್ಷ 20 ವರ್ಷ ಬೇಡ, ನಾ ಇರೋ ಮಠ ಪರ್ಮಿಟ್ ಆಗ ಸಾಕಂತ. ದೇವ್ರ ನಗತಾನಂತ. ಏನಂತ? ನೀ ಇಷ್ಟ ವರ್ಷ ಇರ್ತಿ ಅಂತ ಗ್ಯಾರಂಟಿ ಇಲ್ಲ, ಪರ್ಮಿಟ್ ಕೇಳ್ತಿರೋ ಹುಚ್ಚ ಅಂತ ಮಕ್ಕಳು ದೇವ್ರು. ಏನ? ನೀ ಪರ್ಮಿಟ್ ಕೇಳ್ತೀವಿ, ನೀ ಇಷ್ಟು ವರ್ಷ ಇರ್ತಿ ಅಂತ ಗ್ಯಾರಂಟಿ ಅದ? ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇಲ್ಲಿಬ್ರು ಏನ್ ಮಾಡ್ತಾನ? ನಾ ಇಷ್ಟು ದಿನ ಇರ್ಬೇಕಂತ ದುರಾಸೆ ಮಾಡ್ತಾನ. ಏ ದುರ್ಬುದ್ಧಿ, ಏ ದುರಾಸೆ, ನೀ ಅಂದು ಇದಕ್ಕ ಮನಸ್ ಮಾಡ್ಬೇಡ, ನೀ ನನ್ ಕಡೆ ಮನಸ್ ಮಾಡ. ನಾನು ಪರ್ಮಿಟ್ ಮಾಡಿದ್ರ ಹೆಂಗ್ ಮಾಡ್ತೇನೆ ಗೊತ್ತಾ? ಕೈಲಾಸದವರೆಗೂ ನೀನು ಕೈ ಬಿಡುದಿಲ್ಲ ಅಂತ ಪರಮಾತ್ಮ. ನಾನು ಪರ್ಮಿಟ್ ಮಾಡಿದ್ರ, ನಾನು ಮನಸ್ಸು ಮಾಡಿದ್ರ ನಿನ್ನ ವೈಕುಂಠ ತನ ನಾ ಕೈ ಬಿಡುದಿಲ್ಲ. ನೀನು ಅನಿತ್ಯಕ್ಕಾಗಿ ಪರ್ಮಿಟ್ ಮಾಡ್ಕೊಂತಿ. 50,000 ಇದ್ರೇನ, 1,00,000 ಇದ್ರೇನ ನಿಮ್ ಹಿಂಬಾಗ ಬರ್ತದ? ನೀವ್ ಹೋಗುವಾಗ ಒಂದು ಹುಡುಗಾರ ಸದ್ಯಕ್ಕೆ ಬಿಡುದಿಲ್ಲ. ಇದನ್ನ ನೋಡ್ತೀರಿ, ಮಸಾನ್ದೊಳಗೆ ನೋಡ್ತಿಲ್ಲ, ನೋಡ್ತೀರಿ. ಏನಂತೀರಲ್ಲ? ಮಸಾನ್ದೊಳಗೆ ಒಂದು ವೈರಾಗ್ಯದೆ. ಯಾವ ವೈರಾಗ್ಯ? ಒಬ್ಬ ದೊಡ್ಡ ಶ್ರೀಮಂತ ಸತ್ಯದ ಇವರೆಲ್ಲರೂ ಮಣ್ಣು ಕೂಡ ಕೊಟ್ಟಿದ್ರು. ಎಲ್ಲೇ? ಮಸಾನ್ ಅಂತ. ಎಲ್ಲಪ್ಪ ಮಣ್ಣು ಕೂಡ, ಮಣ್ಣು ಕೊಡಾಕ ಯಾರ ಮಣ್ಣು ಕೂಡ? ಸತ್ತವನ್ನ ಮಣ್ಣು ಕೊಡ. ನಿಮ್ಮನ್ನು ಬಿಡ್ತಾರ? ನಿಮ್ಮನ್ನು ಇಲ್ಲಿ ಒಂದು ದಿನ ಮಣ್ಣು ಕೂಡ ಅದಾರದ. ಹೌದಿಲ್ಲ? ಏನ್ ತಿಳ್ಕೋಬೇಕು? ಸತ್ತವನ್ನ ಮಣ್ಣು ಕೊಡಾಕ ನಾವ್ ಅಂತೀವಿ, ನಮ್ಮ ಮಣ್ಣು ಕೊಡೋರು ಹಿಂದೆ ಬರ್ತಾರಂತ ಎಚ್ಚರ ಆಗ್ಬೇಕು. ನಮ್ಮ ಕೊಡೋರು ಹಿಂದೆ ಬರ್ತಾರಂತ ಎಚ್ಚರ ಆಗ್ಬೇಕು.
ಇಲ್ರಿ ನಾವ್ ಹೋಗೋದಿಲ್ಲ ಅಂದ್ರ ಪರಮಾತ್ಮ ಏನಂತಾನ ನೀವ್ ಹೋಗೋದಿಲ್ಲ. ಇವ್ ಕುರ್ಚಿ ಎಷ್ಟು ದಿನದ ಐತ್ರಿ? 1 ವರ್ಷ ಆಳಿ, 50 ವರ್ಷ ಆಳಿ, ಒಂದ್ ದಿನ ಖಾಲಿ ಮಾಡ್ಲೇಬೇಕಲ್ಲ. ಹಿಂದ ನೀನ ಎಲ್ಲಾರು ಜಗತ್ತಿನೊಳಗೆ ಬಂದವ್ರು ನಾವ್ ಇರಬೇಕಂತ ಕುಂತೀವಪ್ಪ. ಹಿಂದ್ ಬರೋರಿಗೆ ಜಗ ಬೇಕಂದ, ಹಿಂದ್ ಬರೋರಿಗೆ ಜಗ ಬೇಕಲ್ಲ. ಜಗ ಖಾಲಿ ಮಾಡಿ ಸೀಟ್ ಕೊಡ್ಬೇಕಲ್ಲ. ಆದ್ರೆ ನಾವೇಂತೇವಿ ಆ ಸೀಟ ಪರ್ಮನೆಂಟ್ ಮಾಡ್ಕೊಡ್ಬೇಕಂತೇವಿ. ಪರಮಾತ್ಮ ಅಂತಾನ ನಿನ್ನ ಮನಸ್ಸಿನಾಗ ಯಾವಾಗ ಸೀಟ್ ಪರ್ಮನೆಂಟ್ ಮಾಡ್ಕೊಬೇಕಂದಿ ಸುಮ್ಮನೆ ಏನ್ ಮಾಡಿದ್ರು ಈ ಸೀಟ ಪರ್ಮನೆಂಟ್ ಅಂತ ತಿಳ್ಕೊಂಡಿದ್ರು. ಪರಮಾತ್ಮ ಏನ್ ಮಾಡಿದ ಇವ್ರನ್ನ ಭೂಮಿ ಮ್ಯಾಗಿಂದ ತೆಗೆದು ಹಾಕಿಬಿಟ್ಟ. ಅದಕ್ಕೆ ನಮ್ಮಲ್ಲಿ ಏನಿರ್ಬೇಕು, ಪರಮಾತ್ಮ ನೀವ್ ಎಷ್ಟು ದಿನ ಇಡ್ತೀವಿ ಅಷ್ಟು ದಿನ ನನಗೆ ಇರಾಕ ಆಜ್ಞೆ ಮಾಡು. ನೀವ್ ಎಷ್ಟು ದಿನ ನೀವ್ ಹೆಂಗ್ ಇಡ್ತೀವಿ ನನಗ್ ಹಂಗ ಇರಾಕ ಬುದ್ಧಿ ಕೊಡು ಅಂತ ಕೇಳ್ಬೇಕಲ್ಲ. ನಾವು ಕೇಳೋ ಪೈಕಿ ಎಲ್ಲ ನಾವು ಬಾಳ ಶಾಣೆ ಅಂತ ತಿಳ್ಕೊಂಡೇವಿ. ಯಾವಾಗ ಶಾಣೆ ಅಂದೇವಿ ಅವಾಗ ಅವನ ಬುದ್ಧಿ ಕೆಟ್ಟೈತೆ ಅಂತ ತಿಳ್ಕೊ ಅಂತ ಹೇಳ್ತಾರೆ. ಅವನ ಬುದ್ಧಿ ಕೆಟ್ಟೈತೆ ಅಂತ ತಿಳ್ಕೊ. ಯಾವಾಗ ಮಣ್ಣು ಕೂಡ ಹೋಗಿದ್ರು ಮಸಾಲದೊಳಗ ಅವ್ರು ಬೆಂಕಿ ಹಚ್ಚಿ ಸುಡಾಕತ್ರು. ಎಲ್ಲಾರು ಏನಂತಾರೆ ಕುಂತವ್ರು, ಏನ್ಪಾ ಎಂತ ಪುಣ್ಯಾತ್ಮಿದ್ದ, ಎಷ್ಟು ಶ್ರೀಮಂತ ಇದ್ದ, ಹೊಲ ಮನಿ ಬಿಲ್ಡಿಂಗ್ ಎಲ್ಲಾ ಗಳಿಸಿದ್ದ, ಇವನ್ ಬೆಂಕಿ ಹಚ್ಚಿ ಸುಡಾಕತ್ತಾರ. ನಿಮ್ಮನ್ನ ಬಿಡ್ತಾರ? ನಿಮ್ಮನ್ನು ಸುಡಾವದಾರ ಒಂದ್ ದಿನ. ಅವಾಗ ಏನ್ ಬಿಡ್ತತ್ರಿ? ನಮ್ಮನ್ನು ಒಂದ್ ದಿನ ಸುಡಾವದಾರಪ್ಪ. ಮಸಾಲಗಳ ವೈರಾಗ್ಯ ಬರ್ತೈತಿ. ಏನಂತ? ನಮ್ಮನ್ನು ಒಂದ್ ದಿನ ಸುಡಾವದಾರ ಈ ಜನ. ಏನಿಲ್ಲ ಮನುಷ್ಯ ಅಂದ ಏನೈತಿ ಹೋದನೋ ಅಂತೇವಿಲ್ಲ, ಏನು ಇಲ್ಲ ಅಂತೇವಿ. ಅಲ್ಲಿ ಮಸಾಲ ವೈರಾಗ್ಯ ಜೀವನಗಳು ಏನಿಲ್ರಿ. ಎಂತ ಮನುಷ್ಯ ಸತ್ತೋದ ಹಿಂಗ ನಮ್ಮೊಂದು ದಿನ ಸುಡಾವದಾರ, ನಮ್ದ ಏನೈತಿ ಅಂತೇವಿ. ಹೌದಲ್ಲ? ಆ ಮಸಾಲ ಬಿಟ್ಟು ಹೊರಗೆ ಬಂದ್ವಿ ಅಂದ್ರ ಯಪ್ಪ ನಾವ್ ದನ ಕೂಲ್ ಹಾಕಿದ್ವಿಲ್ಲ, ನಾವ್ ಸಂತಿ ಮಾಡಿದ್ವಿಲ್ಲ, ನಮ್ ಮನ್ಯಾಗ ಸಂತಿ ಐತಿಲ್ಲ, ಆ ಎಣ್ಣೆ ತಂದೇವಿಲ್ಲ, ನಮ್ ಏನ್ ಮಾಡತ್ತಾಳಿಲ್ಲ. ಮಸಾಲ ಬಿಟ್ಟು ಬಂದ ತಕ್ಷಣ ಯಾವ ವೈರಾಗ್ಯ ತಗೊಂತತಿ? ಸಂಸಾರ ವೈರಾಗ್ಯ ತಗೊಂತತಿ. ಅದಕ್ಕೆ ಏನಂತಾರ, ನೀ ಶ್ರವಣದೊಳಗ ನಿನಗ್ ವೈರಾಗ್ಯ ಬರ್ಲಿಲ್ಲ ಅಂದ್ರ, ಎಲ್ಲಿ ಸಂತ ಶರಣರು ಹೇಳ್ತಾರಲ್ಲ ಆ ವಚನ ಕೇಳೋದು ಬರ್ಲಿಲ್ಲ ಅಂದ್ರ ನೀವೊಂದ್ ದಿನ ಏನ್ ಮಾಡೋ, ದಿನಕ್ಕೊಂದ್ ತಾಸ ಮಸಾಲದಾಗ ಹಾಲು ಬಾಂಧತಾರ. ಯಾಕೆ ಮಸಾಲದಾಗ ಹಾಲು ಬಾಂಧತಾರ? ನಾನು ಅಂದವರು, ನಾನು ನೀನು ಅಂದವರು ಎಷ್ಟ ಶ್ರೀಮಂತರು, ಊರಾದವರು, ಜಗತ್ತಾದವರು ಇಂಥವ್ರನ್ನ ಈ ಮಸಾಲದೊಳಗ ಸುಟ್ಟಾರ. ನಾ ಯಾರಂತ ವೈರಾಗ್ಯ ಬರ್ತದ. ಅಲ್ಲಿ ಏನಂತಾರ, ಮಸಾಲದಾಗಿನ ವೈರಾಗ್ಯ ಮನಿ ಮಠ ಇದ್ರ ನೀನ ದೇವ್ರು ನೋಡಂತ ಹೇಳಿ. ಏನಂತಾರೆ? ಮಸಾಲದೊಳಗಿನ ವೈರಾಗ್ಯ ಮನಿ ಮಠ ಇದ್ರ ನೀನ ದೇವರು ಇರುದಿಲ್ರಿ. ಆ ಮಾಯಾ ಏನ್ ಮಾಡ್ತೈತೆ ಅಂದ್ರ, ಮಾಯಾ ಪಂಜರ ಮಸಾಲ ಬಿಟ್ಟು ಹೊರಗೆ ಬರ್ಬಿಡ್ದಾನ ಅದು ಆಕರ್ಸ್ಕೊಂಡ್ ಬಿಡ್ತೈತಿ. ನಮ್ಮ ಮಾಯಾ ಪಂಜರ ನಿಮ್ನ ಆಕರ್ಸ್ಕೊಂಡ್ ಬಿಡ್ತೈತಿ. ಆಕರ್ಸ್ಕೊಂಡ್ ಏನ್ ಮಾಡ್ತೈತಿ? ಮತ್ತು ಮಾಯಾದೊಳಗ ಜಂಜಾಟಕ್ಕ ಮನಸ್ಸು ಮಾಡ್ತದ. ತಾಯಿ ಕಡೆ ಮರ್ಯಾಕಸ್ತದ. ನಾವೇನ್ ಪ್ರಯತ್ನ ಮಾಡ್ಬೇಕು? ಏನಂದೇವಲ್ಲ, ಏನೇನ್ರಿ ಜೀವನದಾಗ ಅಂದೇವಲ್ಲ. ಅದಕ್ಕೆ ಇಲ್ಲಿ ಏನ್ ಅನ್ಬೇಕು? ಜೀವನದೊಳಗೆ ಏನಿಲ್ಲ, ಜೀವನದೊಳಗ ಎಲ್ಲಾ ಖಾಲಿ ಐತಿ. ಹೌದಿಲ್ಲ? ಇಲ್ಲೊಂದು ವೈರಾಗ್ಯ ಬಂದೈತಿ. ನಿಮ್ಗೆ ಏನಂತ ಬಂದೈತಿ? ನೀವೆಲ್ಲಾರು ಕುಂತಿರಲ್ಲ, ನಿಮ್ಗೊಂದು ವೈರಾಗ್ಯ ಬಂದೈತಿ. ಏನ್ ಕುಂತ ಬಂದತ್ರಿ? ಸಮಾಧಾನ ವೈರಾಗ್ಯ ಬಂದೈತಿ. ಈಗ ಯಾಕೆ ಬಂದತ್ರಿ? ನಿಮ್ಮ ಮನಸ್ಸು ಅತ್ತಾಗಿತ್ತ ಹೋಗಿದ್ರ ಕುಂತಿರಲ್ಲ, ಸಮಾಧಾನ ವೈರಾಗ್ಯ ಬಂದೈತಿ. ಅದು ಯಾಕೆ ಬಂದೈತಿ? ಏನಂತ ಕುಂತೀರಿ ನೀವು ಕುಂದ್ರಬೇಕಾದ್ರ? ಇದೇನ್ ನಮ್ಮದ್ ಮನಿ ಅಲ್ಲ, ನಮ್ಮದ್ ಹೊಲ ಅಲ್ಲ, ಎಲ್ಲಾ ತೆಮಿದೈತಿ, ಜಗತ್ ಮಾತೆಯಿಂದ ಐತಿ ಅಂತ ಹೇಳಿ ಕುಂತೀರಂತ ನಿಮ್ಗೆ ಸಮಾಧಾನ ಪ್ರಾಪ್ತಿ ಆಗೈತಿ. ಹೌದಿಲ್ಲ? ಆಗತ್ತಿಲ್ಲ ಸಮಾಧಾನ ಪ್ರಾಪ್ತಿ. ಆ ತಾಯಿ ಮುಂದೆ ಕುಂತೇವಿ, ಎಲ್ಲಾ ತಾಯಿದೈತಿ ಅಂತ ನೀವು ಕುಂತೀರಿ ಅಂದಾಗ ಸಮಾಧಾನ ಪ್ರಾಪ್ತಿ ಆಗೈತಿ. ಮತ್ತೆ ನೀವು ಮನಿಗ್ ಹೋದ್ರಿ ಅಂದ್ರ ಇಲ್ಲಿ ಬಿಡ್ತೀರಿ. ಮನಿ ನಂದ, ಮನ್ಯಾಗಿನ ಮಂದಿ ನಮ್ಮೂರು, ನಾವು ನಮ್ಮೂರು, ನಮ್ಮ ಹೆಂಡರು ಮಕ್ಕಳು ತಾಯಿ ಎಲ್ಲಾರು ನಮ್ಮವರು. ಆದ್ರೆ ನೀವ್ ಹೋಗುವಾಗ ಯಾರು ಬರ್ತಾರ? ನಿನ್ ಮಕ್ಕಳು ಬರ್ತಾರ, ನಿನ್ನ ಗೆಳೆಯರು ಬರ್ತಾರ, ನಿನಗ ಸ್ನೇಹಿತ ಪ್ರಾಣ ಕೊಡುವಂತ ಗೆಳೆಯರು ಬರ್ತಾರ, ಯಾರು ಬರಲ್ಲ. ಆದ್ರೆ ಬರುವಾಗ ಹೋಗುವಾಗ ಯಾರು ಬರ್ತಾರಂದ್ರ ಈ ದೇವಿ ಚರಿತ್ರೆ ಅಂತ ಕೇಳ್ಕೊಂತಿರಲ್ಲ. ಇಲ್ಲಿ ಸಮಾಧಾನ ಪ್ರಾಪ್ತಿ ಹಂಗಾಗೈತಲ್ಲ. ಇಲ್ಲೇನಂತಾರ, ನೀ ಮನೆಯಾಗ ಕುಂತ್ರು ಈ ಮನೇನು ತಾಯಿದದ, ಈ ಮನೇನು ದೇವ್ರದದ, ಈ ಜಗತ್ತನ್ನು ದೇವ್ರದದ, ಹೊಲಾನು ದೇವ್ರದದ, ದನ ಕರುಗಳು ದೇವ್ರದವ. ಭಗವಂತ ಎಲ್ಲಾ ನಿಂದೈತೆ ಅನ್ಬೇಕ. ನಿಂದೈತಂದ್ರ ಜ್ಞಾನ, ನಂದೈತಂದ್ರ ದೈತ ಬುದ್ಧಿ.
ನಿಂದ ಅಂತ ಯಾರಂತ ಹೋದ್ರು? ಶರಣರು ಮಹಾತ್ಮರು ತಾಯಿ ನಿಂದದ, ಶಿವ ನಿಂದದ ಅಂತ ಹೋದ್ರು. ನಾವು ಏನ್ ಮಾಡ್ತೇವೆ? ನಮ್ಮದೈತೆ ಅಂತ ಬರಾಕತ್ತೇವೆ. ಹೌದಿಲ್ಲ? ನಾ ಬಂದೆ, ಯಾರಂದ್ರಪ್ಪ? ಇಂಥವನ್ ಮಗ. ಇದೆಲ್ಲ ಯಾವ್ದೈತಿ? ನಮ್ದೈತಿ ಅಂತ. ನನ್ನಪ್ಪ ಬಂದ, ಅವೇನಂದ? ಅದು ಅವನ್ ನಂದೈತೆ ಅಂತ. ಮುಂದೆ ಮೊಮ್ಮ ಬಂದ, ಅವನ್ ನಂದೈತೆ ಅಂತ. ನಿನ್ನ ಯಾರಂತ ಕೇಳ್ತಾವ ಜಗತ್ ಮಾತೆ. ಏನ್ ಹೇಳ್ತಾಳ? ನಾನು ನಿಮಗೆ ಚಾವಿ ಕೊಟ್ಟೇನೆ, ಒಂದಿಷ್ಟು ದಿನ ಇದ್ದು ಬರೀಪ್ಪ ಅಂತೇಳಿ. ಇದು ಹೋಗ್ಬೇಕಿಲ್ಲ, ಗಾಡಿನ ಕೊಟ್ಟು ಬಿಟ್ಟೇವ. ಅವಾಗ ತಾಯಿ ಅಂತಾಳ, ನಂದೈತೆ ಅನ್ನೋ ಬುದ್ಧಿ ಎಲ್ಲಿ ತನ ಹೋಗೋದಿಲ್ಲ, ಅಲ್ಲಿ ತನ ಸಿದ್ಧಿ ಆಗೋದಿಲ್ಲ, ಅಲ್ಲಿ ತನ ಪರಿವರ್ತನಕ ಬರೋದಿಲ್ಲ, ಮನುಷ್ಯ ಮನುಷ್ಯನಾಗಿ ಉಳಿಯುವುದಿಲ್ಲ. ನಮ್ಮಂತೆ ಏನ್ ಬರ್ಬೇಕು? ತಾಯಿ ಜಗನ್ಮಾತೆ ಇದು ಎಲ್ಲ ನಿಂದದ, ಈ ಸಿರಿ ಸಂಪತ್ತು ನಿಂದದ, ಈ ಶರೀರ ನಂದಲ್ಲ. ನೀವ್ ಕೊಟ್ಟ ವಸ್ತು ಅದ, ನೀವ್ ಕೊಟ್ಟ ಪ್ರಾಣ ಅದ, ನೀವ್ ಕೊಟ್ಟ ನನಗೇನಂದ್ರೆ ಒಂದು ಭಿಕ್ಷೆ ಅಂತ. ತಾಯಿ ನೀವು ಕೊಟ್ಟಿದ್ದೆಲ್ಲ ನನಗೊಂದು ಭಿಕ್ಷೆ. ಈ ಭಿಕ್ಷೆಯನ್ನ ಚಂದಾಗಿ ಇಟ್ಕೊಂಡು ಹೋಗುವಂತ ಬುದ್ಧಿ ಕೊಡುವಂತ ತಾಯಿ ಕೇಳ್ಬೇಕಂತ. ಕೇಳೋದ್ರೆ ಯಾತ್ರೆ ಕೈ ಒಬ್ರು ಕೇಳುವಂತೇಳಿ ಬರಲ್ಲ. ಯಾಕಂದ್ರ ಅದು ಸಾಮಾನ್ಯತೆ ದೀರ್ಘಾಂಶ ಅಲ್ಲ. ಅದಕ್ಕಾಗಿ ನಮ್ಮಲ್ಲಿ ಯಾವ ಬುದ್ಧಿ ಬರ್ಬೇಕಂದ್ರ ತಾಯಿಯ ಸ್ಮರಣೆ ಮಾಡೋ ಬುದ್ಧಿ ಬಂದಿದ್ದ ಕಡೆ ಇದ್ರ ತಾಯಿ ಏನಂತಾಳ? ನಾನು ನೀನು, ನೀನೇ ನಾನು. ನನ್ನೊಳಗ ನೀನಾದ್ರ ನಿನ್ನೊಳಗ ನಾನಾಗ್ತೀನಿ ಅಂತಲ್ಲ. ಅದು ಹೆಂಗಂತ ಕೇಳಿದ್ರ, ಇದರನ ಮನೆಗೆ ಕೃಷ್ಣ ಪರಮಾತ್ಮ ಹೋದ. ಯಾರ ಮನೆಗೆ? ಇದರನ ಮನೆಗೆ ಕೃಷ್ಣ ಪರಮಾತ್ಮ ಹೋದ. ಏನ ಹೋದ? ಯಾವಾಗ ಹೋದ? ಇದರನ ಹೆಂಡತಿ ಏನ್ ಮಾಡಿದ ಅಂದ್ರ ಬಾಳೆಹಣ್ಣು ತಿನ್ಸಾಕ ಕೃಷ್ಣ ಪರಮಾತ್ಮ ಓಡಿ ಬಂದಂತ. ಇದರನ ಹೆಂಡತಿ ಕೃಷ್ಣ ಪರಮಾತ್ಮ ಹೇಳಿದ, ಯಾಕವಾ ಈ ಹಣ್ಣು ಯಾಕೆ ತಂದಿ? ಇಲ್ಲ, ನಿನಗೆ ತಿನ್ಸು ಆಸೆ ಆಗೈತಿ. ಅವಾಗ ದೇವರಂತಾನ ಕೃಷ್ಣ, ನನಗೆ ತಿನ್ಸವ್ರ ನೀವ್ ಆಗ್ತೀರಿ ಅಂದ್ರ ನಿನಗೆ ತಿನ್ಸವ್ರ ನಾನ್ ಆಗ್ತೀನಿ. ಜಗತ್ತಿಗೆ ಅನ್ನ ಹಾಕವ ನಾನು ಮಾಡಿದ ಹಣ್ಣ ನನಗ್ ತಿನ್ಸ್ಬೇಕಂತೀರಿ. ಆದ್ರ ಬಾ ಮುಂದಂತಾನ. ಯಾವಾಗ ಆ ಬಾಳೆಹಣ್ಣ ತಗೊಂಡ ಏನ್ ಮಾಡ್ತಾನ್ರಿ? ಸುಲಿತಾನ. ಸುಲಿದ ಹಣ್ಣ ಆ ಇವ್ರನ್ನ ಹೆಂಡತಿಗೆ ತಿನ್ನಿಸ್ತಾ ಇರ್ತಾನ. ಯಾರಿಗೆ? ಇವ್ರನ್ನ ಹೆಂಡತಿಗೆ ತಿನ್ನಿಸ್ತಾ ಇರ್ತಾನ. ಇದ್ರನ್ನ ಹೆಂಡತಿ ಕೃಷ್ಣಗೆ ತಿನ್ನಿಸ್ತಾ ಇರ್ತಾಳ. ಆ ಸಿಪ್ಪಿ ಅದ ತಿನ್ನಿಸ್ತಿರ್ತಾವ. ಆ ಭಾವದೊಳಗೆ ದೇವ್ರ ಹೇಳ್ತಾವಂತ ಆ ಸಿಪ್ಪಿ ಯಾಕೆ ತಿಂತಾಳ? ಕೃಷ್ಣ ಪರಮಾತ್ಮನ ಬಾಯಿ ಒಳಗೆ ಇಡ್ತಾಳ. ಕೃಷ್ಣ ಸಿಪ್ಪಿ ತಿಂತಿರ್ತಾನ. ಹಣ್ಣು ಯಾರು ತಿಂತಿರ್ತಾರ? ಹಣ್ಣು ಯಾರ ಕೈಯಾಗಿತ್ತು? ಬಾಳೆಹಣ್ಣ ಕೃಷ್ಣನ ಕೈಯಾಗಿ. ಆ ಕೃಷ್ಣ ಇದ್ರನ್ನ ಹೆಂಡತಿ ಬಾಯಾಗ ಕೊಡ್ತಾನ, ಆಗಿ ಹಣ್ಣು ತಿನ್ನಾಕತ್ತಾಳ. ಅವಾಗ ಇದ್ರ ಬಂತಾನ, ಏನು ಅಖಲಾಂಡ ಕೊಟ್ಟು ಬ್ರಹ್ಮಾಂಡ ಕಾಣಿಸ್ಕೊಂಡಿವಿ, ನೀ ದೇವರ ಅನಿಸ್ಕೊಂಡಿರಿ, ನೀ ಸಿಪ್ಪಿ ತಿನ್ನಾಕತ್ತೀರಿ, ಮತ್ತ ನನ್ನ ಹೆಂಡತಿಗೆ ನೀ ಹಣ್ಣು ತಿನ್ಸಾಕತ್ತೀಯಲ್ಲ ಅಂತ ಇದ್ರ ಹೇಳ್ತಾನ. ಅವಾಗ ಕೃಷ್ಣ ಅಂತಾನ, ನಾನು ಹಣ್ಣು ತಿನ್ನವದೇನೋ ಸಿಪ್ಪಿ ತಿನ್ನವಲ್ಲ ಅಂತ ಕೃಷ್ಣ ಹೇಳ್ತಾನ. ಏನ್ ಮಾಡ್ತಾನ? ಅದೇಂಗಂದಾಗ ಏನ್ ಹೇಳ್ತಾನ ಕೃಷ್ಣ? ನನ್ನೊಳಗ ಆಕಿ ಕುಂತಾಳ. ಯಾರೊಳಗ? ನನ್ನೊಳಗ ಆಕಿ ಕುಂತಾಳ, ನಿನ್ನ ಹೆಂಡತಿ ಕುಂತಾಳ. ಅಕ್ಕಿ ಒಳಗ ನಾನ್ ಕುಂತೇನೆ, ಅಕ್ಕಿ ಒಳಗ ಕುಂತ ನಾ ಹಣ್ಣು ತಿನ್ನಾಕತ್ತೇನೆ. ನನ್ನೊಳಗ ಕುಂತ ಏನ್ ತಿನ್ನಾಕತ್ತಾಳ? ಸಿಪ್ಪಿನ ತಿನ್ನಾಕತ್ತಾಳ. ಅದಕ್ಕೆ ಬಾಳ ಹೆಂಗಿರ್ಬೇಕಂದ್ರ, ಕೇಳೋರು ಹೇಳೋರು ಬಾಳ ಇರ್ಬೇಕಂದ್ರ ನಮ್ಮೊಳಗ ನೀವಾಗಿರ್ಬೇಕು, ನಿಮ್ಮೊಳಗ ನಾವಾಗಿರ್ಬೇಕು. ತಾಯಿ ಏನಂತಾಳ? ನಿನ್ನೊಳಗ ನಾನ್ ಹೇಳ್ತೇನೆ. ನನ್ನಿಂದ ಯಾರೆಲ್ಲ ಪ್ರಯೋಗ ಹೇಳೋರು ಯಾರ ರೂಪ ಅಂದ್ರ ತಾಯಿ ರೂಪ ಅಂತ ತಿಳ್ಕೊಳ್ಳಿ, ಏನೋ ಅಂತ ತಿಳ್ಕೊಂಡ್ರಿ. ಯಾಕಂದ್ರ ನಾವ್ ಏನೆಲ್ಲಾ ಮಾಡ್ಬೋದು? ವೇದಶಾಸ್ತ್ರ ಪುರಾಣ ಈ ಬಾಯಿಂದ ಬರ್ಬೇಕಾದ್ರ ಅದು ಸಾಮಾನ್ಯದ ಮಾತಲ್ಲ. ಯಾಕಂದ್ರೆ ನೀವು ಬೇಕಾದಷ್ಟು ವಿದ್ಯೆ ಕಲಿಬಹುದು, ವಿದ್ಯೆ ಅಂತ ಹೇಳ್ಬೋದು. ಆದ್ರ ಅದಕ್ಕೆ ರುಚಿ ಹಾಕೋಳು ಯಾರಂದ್ರ ತಾಯಿನೇ ರುಚಿ ಹಾಕೋಳು. ಅಡಿಗೆ ಮಾಡ್ಯಾರ, ಬೇಕಾದಷ್ಟು ಅಡಿಗೆ ಮಾಡ್ಯಾರ, ಅದಕ್ಕೆ ಉಪ್ಪು ಖಾರ ಇರ್ಲಿಲ್ಲ ಅಂದ್ರೆ ರುಚಿ ಬರ್ತೇನ? ರುಚಿ ಬರಲ್ಲ. ಅದು ಇಲ್ಲಪ್ಪ ಉಪ್ಪು ಹಾಕಿಲ್ಲ, ಖಾರ ಹಾಕ್ಯಾರ, ರುಚಿ ಬರ್ತದ? ಬರುದಿಲ್ಲ. ಇಲ್ಲ, ಖಾರ ಹಾಕ್ಯಾರ, ಉಪ್ಪು ಹಾಕಿಲ್ಲ, ರುಚಿ ಬರ್ತದ? ಎರಡು ಇದ್ದಾಗ ರುಚಿ ಬರ್ತದ. ಅದಕ್ಕೆ ಏನಂತಾರ? ಸತ್ಯ ಅಸತ್ಯ ಇದ್ದಾಗ ಸತ್ಯದ ರುಚಿ ಜಗತ್ನಾಗ ಗೊತ್ತಾಗತ್ತೆ. ಈ ಸತ್ಯ ಜಗತ್ನೊಳಗೆ ಯಾವಾಗ ಗೊತ್ತಾಗ್ತೋ ಆ ದೇವ್ರ ಏನಂತಾನ? ಇಂಥವ್ರನ್ನ ಸದಾ ಕಾಲ ನಾ ಕಾಯ್ತೇನೆ ಅಂತ ಹೇಳ್ತಾ ಬರ್ತಾನ. ಎಷ್ಟು 11ನೇ ಅಧ್ಯಾಯದೊಳಗ ವಿವರಣೆ ಮಾಡುವಂತ ಯಾರ ಧೂಮಲೋಚನನ್ನ ಬರೀ ಒಂದ ಕಾಲಲ್ಲಿ ಹೋದ್ರ ಸುಟ್ಟ ಭಸ್ಮಾಗಿ ಹೋದ. ಏನಂದ? ನಾನ್ ನೋಡಿದ್ರೆ ಸುಟ್ಟು ಹೋಗಿದ್ದೇನೆ, ಬರೀ ನಾನ್ ನೋಡಿದ್ರ ಸುಟ್ಟು ಹೋಗ್ತೀನಿ ಅಂತ ಹೇಳಿದ ಧೂಮಲೋಚನ.
ನೀನ್ ಹುಡುಗನ ಸುಟ್ಟು ಹೋಗ್ತೀಯಾ, ನಾ ಪಾದಕ್ಕೆ ನೀ ಸುಟ್ಟು ಹೋಗ್ತಿ. ಯಾವಾಗ ತಾಯಿ ಜಾಡಿಸಿ ದುಮ್ಮಲೋಚನಕ್ಕೆ ಎದಿಗೆ ಹೋದ್ಲು ಅಲ್ಲೇ ಸುಟ್ಟು ಭಸ್ಮ ಆಗುವುದ. ಅದಕ್ಕ ನಾವ್ ಎಂತ ಧೀರರಿದ್ರು ತಾಯಿ ಮುಂದ ಸಣ್ಣವರ, ಗುರುವಿನ ಮುಂದ ಸಣ್ಣವರ, ಮಹಾತ್ಮರ ಮುಂದ ಸಣ್ಣವರು. ನಾವು ಬಹಳ ಸಣ್ಣವರು, ಏನೋ ಅವ್ರ ಆಶೀರ್ವಾದ ನಮಗಂತ ನೀವು ತಿಳ್ಕೊಂಡಿದ್ದ ಕಲಿತ್ರ ನೀವೆಂತ ಕಲಿತರು ಪರಮಾತ್ಮನ ಆಶೀರ್ವಾದ, ತಾಯಿ ಆಶೀರ್ವಾದ ಸದಾ ಇರ್ತದೆ ಅಂತೇಳಿ 11ನೇ ಅಧ್ಯಾಯದ ನಿರೂಪಣೆ ಕೊಡ್ತಾ ಇದ್ದಾಳ. ಮುಂದಿನ ತಾಯಿ 12ನೇ ಅಧ್ಯಾಯದೊಳಗೆ ಏನ ಇಲ್ಲಿ ನಿರೂಪಣೆ ಕೊಡ್ತಾಳ. ನಾನು ಏನ್ ಕೇಳೋದು ಅಂತೇಳಿ ನನ್ನ ಪ್ರವಚನಕ್ಕೆ ನಾನು ಕೊಡ್ತಾ ಇದ್ದೆ.